Hello, Namaskara. Nanim Arpita Abhishek. Welcome back to my YouTube channel. ಫಸ್ಟ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕೆ ಅಂತಂದರೆ ಈ ವಿಡಿಯೋನ ತುಂಬ ಜನ ಕೇಳ್ತಾನೆ ಇದ್ರಿ, ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ, ಬೇಬಿ ಎಸೆನ್ಷಿಯಲ್ಸ್ ಬಗ್ಗೆ ಹೇಳಿ ಅಂತ ಎಲ್ಲ. ನಾನು ಈ ವಿಡಿಯೋಸ್ ಯೂಟ್ಯೂಬ್ಗೆ ಮಾಡೋದೇ ಕಡಿಮೆ ಆಗೋಗಿದೆ, ಅದಕ್ಕೆ ಇನ್ನೊಂದು ದೊಡ್ಡ ಸಾರಿ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸ್ಪೆಷಲಿ ಯಾರ್ಯಾರೆಲ್ಲ ಈಗ ಇದೇ ಜರ್ನಿಲಿದ್ದೀರಾ, ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಿ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಈ ಟೈಮಲ್ಲಿ ಮಗುಗೆ ಟೈಮ್ ಜಾಸ್ತಿ ಕೊಡಬೇಕು. ಆ್ಯಂಡ್ ನಾನು ಯಾರೂ ಹೆಲ್ಪ್ ಅಂತ ಇಟ್ಕೊಂಡಿಲ್ಲ, ನಾನಿ ಅಥವಾ ಆ ಥರ ಎಲ್ಲ ಹೇಳ್ತಾರಲ್ವ, ನಾನು ಆ ಥರ ಯಾರನ್ನೂ ಇಟ್ಕೊಂಡಿಲ್ಲ. ಸೊ ನಾನೇ ಕಂಪ್ಲೀಟಾಗಿ ಪಾಪು ನೋಡ್ಕೊಳ್ಳೋದು. ಆ್ಯಂಡ್ ಇವಾಗ ಸ್ನಾನ ಇರ್ಬೋದು, ಪ್ರತಿಯೊಂದು ಮಗುಗೆ ನಾನೇ ಮಾಡಿಸೋದು, ಸ್ನಾನ ಮಸಾಜ್ ಎಲ್ಲ. ಸೊ ಹಾಗಾಗಿ ಪಾಪುಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್, ಬಿಕಾಸ್ ನಂಗೆ ಗೊತ್ತು ಈ ಟೈಮ್ ವಾಪಸ್ ಬರಲ್ಲ ಅಂತ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ, ಮಜಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗಾಗಿ ನಾನು ಇಲ್ಲಿ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅಂದರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಸ್ವಲ್ಪ ಟೈಮ್ ಆಗ್ತಿಲ್ಲ. ಬಟ್ ಐ ಡೆಫಿನೆಟ್ಲಿ ಕಮ್ ಬ್ಯಾಕ್. ಸ್ವಲ್ಪ ಟೈಮ್ ಕೊಡಿ, ನಿಧಾನವಾಗಿ ಹೀಗೆ ಒಂದೊಂದೇ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವೆಲ್ಲರೂ ಬೇಬಿ ಪ್ರಾಡಕ್ಟ್ಸ್ ಆ್ಯಂಡ್ ಬೇಬಿ ಎಸೆನ್ಷಿಯಲ್ಸ್ ಬಗ್ಗೆ ಕೇಳ್ತಿದ್ರಿ. ಫಸ್ಟು ನಾನು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಇಲ್ಲಿ ಲಿಸ್ಟ್ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಬಿಕಾಸ್ ಎಷ್ಟೊಂದು ಯೂಸ್ ಮಾಡಿಬಿಟ್ಟಿದ್ದೀನಲ್ಲ, ಮರ್ತೋಗ್ಬಿಡುತ್ತೆ ಅಂತ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ಲೆಟ್ಸ್ ಸ್ಟಾರ್ಟ್ ವಿತ್ ಬೇಬಿ ಮಸಾಜ್ ಆಯಿಲ್. ಸೊ ಫಸ್ಟ್ ನಾನು ಪಾಪುಗೆ ಮಸಾಜ್ ಮಾಡ್ಸೋದು ಶುರು ಮಾಡಿದ್ದು ಆ್ಯಕ್ಚುಲಿ ಹಾಸ್ಪಿಟಲ್ ಹೇಳಿದ್ದು 10 days ಆದಮೇಲೆ ಪಾಪುಗೆ ಸ್ನಾನ ಮಾಡಿಸಿ, ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಯಾಕೆ ಅಂತಂದರೆ ನಮ್ಮ ಪಾಪುಗೆ ಜಾಂಡಿಸ್ ಇತ್ತು. ಸೊ ಹಾಗಾಗಿ ಸ್ನಾನ ಬೇಡ ಅಂತ ಹೇಳಿದರು. ಸೊ ನಾವು 7th day ಏನೋ ಚೆಕಪ್ ಇರುತ್ತೆ ಅಲ್ಲ ಮತ್ತೆ. ಸೊ ಆವಾಗ ಹಾಸ್ಪಿಟಲ್ ಹೋದಾಗ ಜಾಂಡಿಸ್ ಲೆವೆಲ್ ಎಲ್ಲ ಕಡಿಮೆ ಆಗಿತ್ತು. ಸೊ ಡಾಕ್ಟರ್ ಸ್ನಾನ ಮಾಡಿಸ್ಬೋದು ಹೇಳಿದ್ರು. ಹಾಗಾಗಿ 8ನೇ ದಿನದಿಂದ ನಾವು ಸ್ನಾನ ಮಾಡಿಸೋದು ಶುರು ಮಾಡಿದ್ದು, ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಶುರು ಮಾಡಿದ್ದು. ಸೊ ಫಸ್ಟ್ ನಾವು ಯೂಸ್ ಮಾಡಿದ್ದು ಗಾಣದೆಣ್ಣೆ ಅಂತ ಹೇಳ್ತಾರೆ ಅಲ್ವಾ, ಅದು ಪ್ಯೂರ್ ಕೊಕೊನಟ್ ಆಯಿಲ್ ಅಂತಾರೋ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾರೋ ನಂಗೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ, ಹುಡುಕ್ಬಿಟ್ಟು ಗೂಗಲ್ ಮಾಡಿ ಇಲ್ಲಿ ಹಾಕಿರ್ತೀನಿ. ಸೊ ಗಾಣದೆಣ್ಣೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ, ಗಾಣದ್ದು ಕೊಬ್ಬರಿ ಎಣ್ಣೆನ ಹಾಕಿದ್ದು. ಅದನ್ನು ನಮ್ಮ ಡ್ಯಾಡಿ ತರಿಸಿದ್ರು ಊರಿಂದ. ಸೊ ಅದು ತುಂಬ ಒಳ್ಳೆಯದು ಅಂತ ಹೇಳಿ ಫಸ್ಟ್ ಅದನ್ನು ಹಾಕೋದು ಶುರು ಮಾಡಿದ್ವಿ. ಬಟ್ ಅವಳಿಗೆ ಅಷ್ಟು ಸೂಟ್ ಆಗಲಿಲ್ಲ, ಸ್ವಲ್ಪ ಪುಟ್ ಗುಳ್ಳೆ ಬರೋದು ಶುರು ಆಗೋಯ್ತು. ಒಂದು ವಾರ 10 ದಿನ ಟ್ರೈ ಮಾಡಿ ನೋಡಿದ್ವಿ, ಬಿಕಾಸ್ ಹೊಸದಾಗಿ ಏನೋ ಶುರು ಮಾಡಿದಾಗ ಆಬ್ವಿಯಸ್ಲಿ ಸ್ವಲ್ಪ ಚೇಂಜಸ್ ಆಗೋಕ್ಕಿರುತ್ತೆ. ಸೊ ನೋಡೋಣ ಅಂತ ಒಂದು ವಾರದಿಂದ 10 ದಿನ ಟ್ರೈ ಮಾಡಿದ್ವಿ. ಬಟ್ ಅದು ಹಾಗೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಯಿತು. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಯಾರಾಚೂಟ್ ಕೊಕೊನಟ್ ಆಯಿಲೇ ಹಾಕಿದ್ವಿ. ಬಿಕಾಸ್ ನಳಿ ಆಂಟಿ ಹೇಳಿದ್ದು ಕೊಕೊನಟ್ ಆಯಿಲ್ ದಿ ಬೆಸ್ಟ್, ಬಿಕಾಸ್ ನಮ್ಮ ಮಕ್ಳಿಗೆಲ್ಲ ಅದೇ ಹಾಕಿರೋದು, ಬೇರೆ ಎಲ್ಲ ಟ್ರೈ ಮಾಡೋದು ಬೇಡ ಅಂತ. ಸೊ ಹಾಗಾಗಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್. ಆ್ಯಂಡ್ ನಮಗೆ ಸ್ನಾನ ಮಾಡ್ಸೋಕ್ಕೆ ಬರ್ತಿದ್ರಲ್ಲ ಆಂಟಿ, ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಆಲ್ಮಂಡ್ ಆಯಿಲ್, ಆಲ್ಮಂಡ್ ಡ್ರಾಪ್ಸ್ ಬರುತ್ತಲ್ವ, ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಮತ್ತು ಆಲ್ಮಂಡ್ ಡ್ರಾಪ್ಸ್ ಎರಡು ಮಿಕ್ಸ್ ಮಾಡಿ ಲೈಟಾಗಿ ಬಿಸಿ ಮಾಡಿಬಿಟ್ಟು ಮಸಾಜ್ ಮಾಡ್ತಾ ಇದ್ದಿದ್ದು. ಸೊ ಅದು ಚೆನ್ನಾಗೇ ಇತ್ತು. ಬಟ್ ಅದಾದಮೇಲೆ ಆ ಆಂಟಿನೇ, ಮಸಾಜ್ ಮಾಡೋಕ್ಕೆ ಬರೋ ಆಂಟಿನೇ ಬೇರೆ ಕಡೆ ಇನ್ನೊಂದು ಪಾಪುಗೆ ಮಾಡಿಸ್ತಾರಲ್ವ, ಅವರು ಒಂದು ಆಯಿಲ್ ಯೂಸ್ ಮಾಡ್ತಿದ್ದಾರೆ, ಅದು ತುಂಬ ಚೆನ್ನಾಗಿದೆ, ನೋಡು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಪಾಪ ಫೋಟೋ ತೊಗೊಂಡು ಬಂದಿದ್ರು ಯಾವ ಆಯಿಲ್ ಅಂತ. ಅದು ಬಂದ್ಬಿಟ್ಟು ಚೀಕು ಮಸಾಜ್ ಆಯಿಲ್. ಸೊ ನನಗೆ ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ಒಂದು ಫುಲ್ ಚೀಕು ಪ್ರಾಡಕ್ಟ್ಸ್ದು ಸೆಟ್ ಕೊಟ್ಟಿದ್ರು ಕಾಂಪ್ಲಿಮೆಂಟ್ರಿಯಾಗಿ, ಎಲ್ಲ ಚಿಕ್ಕದು. ಸೊ ಹೆಂಗಿದ್ರು ಮನೇಲೇ ಇತ್ತಲ್ವ, ಸರಿ ಟ್ರೈ ಮಾಡಿ ನೋಡೋಣ, ಪುಟ್ಟು ಬಾಟಲ್ ಅಲ್ವಾ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿದ್ವಿ. ಅದು ಪಾಪುಗೆ ಚೆನ್ನಾಗೂ ಅನಿಸ್ತು. ಆ್ಯಂಡ್ ನಮಗೂ ಒಂಥರ ಸ್ಕಿನ್ ಚೆನ್ನಾಗಿ ಅನಿಸ್ತಿದೆ, ಸಾಫ್ಟಾಗಿ ಅನಿಸ್ತಿದೆ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಚೀಕು ಮಸಾಜ್ ಆಯಿಲ್ನೇ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಅದನ್ನೇನು ಬಿಸಿ ಮಾಡ್ತಿರ್ಲಿಲ್ಲ, ಹಾಗೆ ಡೈರೆಕ್ಟ್ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇದ್ದಿದ್ದು. ಸೊ ಅದಾದಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹೀಗೆ Q&A ಮಾಡುವಾಗ ನಾನು ಹೇಳಿದ್ದೆ ಪಾಪುದು ಅಂದರೆ ಅವಳು ಜಾಂಡಿಸ್ ಇದ್ದಿದ್ದರಿಂದ ಬ್ಲೂ ಲೈಟಲ್ಲಿ ಇಟ್ಟಿದ್ರು. ಸೊ ಅದಾದಮೇಲೆ ಅವಳ ಕಲರ್ ಕಾಂಪ್ಲೆಕ್ಷನ್ ಡಲ್ ಆಗೋಯ್ತು. ಸೊ ಅದ್ರ ಬಗ್ಗೆ ಯಾರೋ ಕ್ವೆಶ್ಚನ್ ಕೇಳಿದಾಗ ನಾನು ಆನ್ಸರ್ ಮಾಡಿದ್ದೆ. ಸೊ ಯಾರೋ ಒಬ್ಬರು ಫಾಲೋವರ್ ನನಗೆ ಮೆಸೇಜ್ ಮಾಡಿದರು, ರೂಟ್ಸ್ ಆ್ಯಂಡ್ ಸಾಯಿಲ್ಸ್ದು ಆಯಿಲ್ ಚೆಕ್ ಮಾಡಿ, ಈ ಥರ ಏನಾದರೂ ಬ್ಲೂ ಲೈಟಲ್ಲಿಟ್ಟು ಕಪ್ಪಗಾದರೆ ಆ ಆಯಿಲ್ ಹೆಲ್ಪ್ ಆಗುತ್ತೆ ಕಲರ್ ಇನ್ನೊಂಚೂರು ಚೆನ್ನಾಗಾಗಕ್ಕೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಕೂಡ ಅವ್ರ ಪೇಜಲ್ಲಿ ತುಂಬ ಫೋಟೋಸ್ ಎಲ್ಲ ನೋಡಿದ್ದೆ, ಚೆನ್ನಾಗಾಗಿರೋದು. ನಾಟ್ ದ್ಯಾಟ್ ಕಲರ್ ಬರಬೇಕು ಅಂತ ಅಲ್ಲ, ಬಿಕಾಸ್ ಡಾಕ್ಟರ್ ಹೇಳಿದರು 6 months ಅಷ್ಟೊತ್ತಿಗೆ, ಎನಿವೇ 6 to 7 months ಅಷ್ಟೊತ್ತಿಗೆ ಕಲರ್ ಬರುತ್ತೆ, ಕಂಪ್ಲೀಟಾಗಿ ಬರೆದಿದ್ರು ಅಟ್ಲೀಸ್ಟ್ ಚೆನ್ನಾಗಂತೂ ಆಗುತ್ತೆ ಅಂತ. ಸೊ
ಹಾಗಾಗಿ ಸರಿ ಟ್ರೈ ಮಾಡಿ ನೋಡೋಣ ಇದನ್ನು ಅಂತ ಅಂದ್ಬಿಟ್ಟು ರೂಟ್ಸ್ ಆ್ಯಂಡ್ ಸಾಯಿಲ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿಂದ ನಾನು ಆಲ್ಮಂಡ್ ಆಯಿಲ್ ತರಿಸಿದ್ದೆ, ಅದು ಬೆಟರ್ ಆಗೋಕ್ಕೆ ಅಂತ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ವಿ, ಅದು ಚೆನ್ನಾಗಿತ್ತು. ಆ್ಯಂಡ್ ಇವಾಗಲೂ ಯೂಸ್ ಮಾಡ್ತೀನಿ ನಾನು ರೂಟ್ಸ್ ಆ್ಯಂಡ್ ಸಾಯಿಲ್ಸ್ ಆಲ್ಮಂಡ್ ಆಯಿಲ್, ಬಟ್ ಎವ್ರಿ ಡೇ ಯೂಸ್ ಮಾಡಲ್ಲ, ಯಾಕಂದರೆ ಅದು ಸ್ವಲ್ಪ ತಿಕ್ಕಿದೆ. ಸೊ ಸ್ನಾನ ಮಾಡಿಸಿದ್ರೂ ಸ್ವಲ್ಪ ಇನ್ನೂ ಆಯ್ಲಿ ಅನಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಎವ್ರಿ ಡೇ ಅದನ್ನು ಯೂಸ್ ಮಾಡಲ್ಲ. ವೀಕ್ಲಿ 2 ಸತಿ ನಾನು ಅವಳಿಗೆ ಆಲ್ಮಂಡ್ ಆಯಿಲ್ ರೂಟ್ಸ್ ಆ್ಯಂಡ್ ಸಾಯಿಲ್ಸ್ದು ಹಾಕ್ತೀನಿ. ಅದು ಬಿಟ್ಟು ಎವ್ರಿ ಸಿಂಗಲ್ ಡೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಮಿನಿಮಲಿಸ್ಟ್ ಮಸಾಜ್ ಆಯಿಲ್. ಸೊ ಈ ಆಯಿಲ್ನ ನಾನು ಹೀಗೆ ಬ್ಲಿಂಕಿಟಲ್ಲಿ ಏನೋ ಖಾಲಿ ಆಗಿತ್ತು ಅಂದ್ಬಿಟ್ಟು, ಇದೆ ರೂಟ್ಸ್ ಆ್ಯಂಡ್ ಸಾಯಿಲ್ಸ್ದು ಆಲ್ಮಂಡ್ ಆಯಿಲ್ ಖಾಲಿ ಆಗೋಗಿತ್ತು. ಸೊ ಆವಾಗ ಅರ್ಜೆಂಟ್ಗೆ ಯಾವುದಾದ್ರೂ ಒಂದು ಆಯಿಲ್ ತರಿಸೋಣ, ಬಿಕಾಸ್ ಅವತ್ತು ಇನ್ನೂ ಶಿಪ್ಪಿಂಗ್ ಬಂದಿರಲಿಲ್ಲ. ಅಂದರೆ ಇವತ್ತು ರಿಸೀವ್ ಆಗುತ್ತೆ ಅಂತ ಹೇಳಿದರು, ಬಟ್ ಇನ್ನೂ ನಂಗೆ ರಿಸೀವ್ ಆಗಿರಲಿಲ್ಲ. ಪಾಪಕ್ಕೆ ಸ್ನಾನ ಮಾಡಿಸ್ಬೇಕಿತ್ತಲ್ಲ, ಸೊ ನಾನು ಚೀಕುನೇ ಮುಂಚೆ ಯೂಸ್ ಮಾಡ್ತಿದ್ದೆ, ಹಾಕೋಣ ಅಂದ್ಬಿಟ್ಟು ಆರ್ಡರ್ ಮಾಡೋಕ್ಕೆ ಹೋದೆ. ಆವಾಗ ನನಗೆ ಬೇಬಿ ಆಯಿಲ್ ಮಸಾಜ್ ಆಯಿಲ್ ಅಂತ ಟೈಪ್ ಮಾಡಿದಾಗ ಮಿನಿಮಲಿಸ್ಟ್ ಹೈಯೆಸ್ಟ್ ರೇಟಿಂಗಲ್ಲಿತ್ತು. ಆ್ಯಂಡ್ ನಾನು ಕೂಡ ಮಿನಿಮಲಿಸ್ಟ್ ಪ್ರಾಡಕ್ಟ್ಸ್ ತುಂಬ ಕೇಳಿದ್ದೀನಿ, ಅಂದರೆ ತುಂಬ ಚೆನ್ನಾಗಿದೆ, ಅಂದರೆ ದೊಡ್ಡವರು ಕೇಳಿದ್ದೆ, ಮಕ್ಕಳಿಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹೆಂಗಿದ್ರು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನೇ ತರಿಸ್ದೆ. ಸೊ ಮಿನಿಮಲಿಸ್ಟ್ ಆಯಿಲ್ ನನಗೆ ತುಂಬ ಇಷ್ಟ ಆಯಿತು. D3 ಮಸಾಜ್ ಆಯಿಲ್ ಅಂತ ಇದೆ, ಅಂದರೆ ಎಣ್ಣೆ ಕೂಡ ತೆಳುವಾಗಿದೆ, ನೀರು ಥರ ಇದೆ. ಸೊ ಮಸಾಜ್ ಮಾಡೋದು ಈಸಿ, ಆ್ಯಂಡ್ ಅವಳಿಗೆ ಚೆನ್ನಾಗೇ ಸೂಟ್ ಆಯಿತು. ಸೊ ಎವ್ರಿ ಡೇ ನಾನು ಅದನ್ನೇ ಹಾಕೋದು. ಅಂದರೆ ನಾನು ಹೇಳ್ದಂಗೆ 7 ಡೇಸಲ್ಲಿ 5 ಡೇಸ್ ಮಿನಿಮಲಿಸ್ಟ್ ಆಯಿಲ್ ಅಪ್ಲೈ ಮಾಡ್ತೀನಿ, ಇನ್ನು 2 ದಿನ ಆಲ್ಮಂಡ್ ಆಯಿಲ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದು 2 ಆಯಿಲ್ ಪಾಪುಗೆ ಚೆನ್ನಾಗಿ ಸೂಟ್ ಆಗಿದೆ. ಆ್ಯಂಡ್ ಮತ್ತು ಕೂದಲಿಗೆ ಪಾಪುಗೆ ನಾನು ರೂಟ್ಸ್ ಆ್ಯಂಡ್ ಸಾಯಿಲ್ಸ್ದೆ ಕೊಕೊನಟ್ ಆಯಿಲ್ ಇದೆ, ಹೇರ್ ಆಯಿಲೇ ಇದೆ, ಸ್ಪೆಸಿಫಿಕಲಿ ಬೇಬಿ ಹೇರ್ ಆಯಿಲ್ ಅಂತ ಕೊಕೊನಟ್ ಆಯಿಲ್, ಅದನ್ನು ತಲೆಗೆ ಅಪ್ಲೈ ಮಾಡ್ತೀನಿ. ಮುಂಚೆ ಎಲ್ಲ ಪ್ಯಾರಾಚೂಟ್ ಆಯಿಲೇ ಅಪ್ಲೈ ಮಾಡ್ತಾಯಿದ್ದೆ, ಬಟ್ ರೂಟ್ಸ್ ಆ್ಯಂಡ್ ಸಾಯಿಲ್ಸ್ ನೋಡಿದಾಗಿಂದ ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಪ್ರೆಸೆಂಟಾಗಿ ನಾನಿವಾಗ ಯೂಸ್ ಮಾಡ್ತಾ ಇರೋದು ಮಿನಿಮಲಿಸ್ಟ್ ಮಸಾಜ್ ಆಯಿಲ್, ರೂಟ್ಸ್ ಆ್ಯಂಡ್ ಸಾಯಿಲ್ಸ್ ಆಲ್ಮಂಡ್ ಆಯಿಲ್, ಇದೆರಡು ಬಾಡಿಗೆ. ಆ್ಯಂಡ್ ತಲೆಗೆ ಕೂದಲಿಗೆ, ಬಿಕಾಸ್ ಪಾಪು ಕೂದಲು ಸಕ್ಕದಾಗಿದೆ, ಸೊ ಅವಳು ಕೂದಲಿಗೆ ಎಣ್ಣೆ ಸಪ್ರೇಟಾಗಿ ಹಚ್ಚಲೇಬೇಕು. ಸೊ ಅವಳಿಗೆ ಕೂದಲಿಗೆ ರೂಟ್ಸ್ ಆ್ಯಂಡ್ ಸಾಯಿಲ್ಸ್ದು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಬೌಟ್ ದಿ ಆಯಿಲ್. ನೆಕ್ಸ್ಟ್ ಕಮ್ಮಿಂಗ್ ಟು ಬಾಡಿ ವಾಶ್. ಸೊ ಬಾಡಿ ವಾಶ್ ಅಂತ ಬಂದರೆ ಪ್ರತಿದಿನ ನಾನು ಕಡಲೆ ಹಿಟ್ಟು ಹಾಕಿ, ಅಂದರೆ ಆಂಟಿ ಬಿಡಿಸ್ಕೊಂಡು ಬರ್ತಾರೆ, ಕಡಲೆ ಮತ್ತು ಆಲ್ಮಂಡ್ಸ್ ಒಂದು ಸ್ವಲ್ಪ ಹಾಕಿದ್ದಾರೆ ಅದಕ್ಕೆ. ಸೊ ಅದೆರಡನ್ನ ಏನಂತಾರೆ ಅದನ್ನು ಪೌಡ್ರ್ ಮಾಡಿಸ್ಕೊಂಡು ಬರ್ತಾರೆ. ಸೊ ಅದನ್ನು ಫಸ್ಟು ಕಡಲೆ ಹಸಿಟ್ಟು ಹಾಕಿ, ಬಿಕಾಸ್ ಎಣ್ಣೆ ಇರುತ್ತೆ ಅಲ್ವಾ, ಬರೀ ಬಾಡಿ ವಾಶಲ್ಲಿ ಹೋಗಲ್ಲ. ಸೊ ಕಡಲೆ ಹಸಿಟ್ಟು ಹಾಕಿ ಸ್ನಾನ ಮಾಡಿಸ್ತೀನಿ. ಅದಾದಮೇಲೆ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಾಡಿ ವಾಶ್ ಬಂದ್ಬಿಟ್ಟು ಸೆಬಾಮೆಡ್ದು, ಅದು ಚೆನ್ನಾಗಿತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಯಾವಾಗ ನಾನು ಚೀಕು ಮಸಾಜ್ ಆಯಿಲ್ ಯೂಸ್ ಮಾಡೋದು ಶುರು ಮಾಡಿದೆ, ನನಗೆ ಎನಿವೇಸ್ ಚೀಕು ಪ್ರಾಡಕ್ಟ್ಸ್ ಎಲ್ಲ ಇತ್ತಲ್ವ. ಸೊ ಸೆಬಾಮೆಡ್ ಖಾಲಿ ಆದಮೇಲೆ ಐ ಥಾಟ್ ಇದನ್ನು ಯೂಸ್ ಮಾಡೋಣ, ಎನಿವೇಸ್ ಚೀಕು ಆಯಿಲ್ ಅವಳಿಗೆ ಚೆನ್ನಾಗಿ ಸೂಟ್ ಆಗಿದೆ. ಸೊ ಬಾಡಿ ವಾಶು ಎನಿವೇಸ್ ಇದೆ, ಖಾಲಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಯೂಸ್ ಮಾಡಿದೆ. ಅದು ಚೆನ್ನಾಗಿ ಅನಿಸ್ತು ಅಂತ ಅದನ್ನೇ ತರಿಸ್ಕೊಂಡು ಅದನ್ನೇ ಮತ್ತೆ ಯೂಸ್ ಮಾಡ್ತಿದ್ದೆ. ಯಾವಾಗ ಮಿನಿಮಲಿಸ್ಟ್ ಆಯಿಲ್ ತರಿಸ್ದೆ, ಅದರ ಜೊತೆ ನಾನು ಬಾಡಿ ವಾಶೂ ತರಿಸಿದ್ದೆ. ಸೊ ಸಾರಿ, ಕಾಲ್ ಬರ್ತಾ ಇದೆ. ಸೊ ಆವಾಗ ಮಿನಿಮಲಿಸ್ಟ್ ಕ್ಲೆನ್ಸರ್ ಅಂತ ತರಿಸ್ದೆ. ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಯು, ದಿಸ್ ಇಸ್ ಮೈ ಆಬ್ಸಲ್ಯೂಟ್ ಫೇವ್ರೆಟ್. ಒಂಥರ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದರೆ ಬೆಣ್ಣೆ ಥರ ಅನಿಸ್ತಾ ಇರೋದು, ಅಷ್ಟು ಸಾಫ್ಟ್ ಅನಿಸುತ್ತೆ. ಎಷ್ಟೊಂದು ಸತಿ ನನಗೆ ತಡೆಯೋಕ್ಕಾಗದೆ ನಾನು ಅದೇ ಬಾಡಿ ವಾಶ್ ಹಾಕೊಂಡು ಸ್ನಾನ ಮಾಡಿಬಿಟ್ಟಿರ್ತೀನಿ, ಬಿಕಾಸ್ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಸಕ್ಕದಾಗಿ. ಆ್ಯಂಡ್ ಮೇಯ್ನ್ ಥಿಂಗ್ ಅಂದರೆ ಸ್ಮೆಲ್ ಇಲ್ಲ. ಮಿನಿಮಲಿಸ್ಟು ಆಯಿಲು ಅಷ್ಟೇ, ಬಾಡಿ ವಾಶು ಅಷ್ಟೇ, ಯಾವುದೇ ಥರದ ಸ್ಮೆಲ್ ಇಲ್ಲ. ಸೊ ಮಕ್ಕಳಿಗೆ ಒಳ್ಳೇದು ಹೇಳ್ತಾರಲ್ವ, ಸ್ಮೆಲ್ ಏನೂ ಇಲ್ಲ ಅಂತ ಅಂದರೆ. ಸೊ ಇವಾಗ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು, ಮಿನಿಮಲಿಸ್ಟ್ ಕ್ಲೆನ್ಸರ್. ಸೊ ಚೆನ್ನಾಗಿದೆ ಅದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಶ್ಯಾಂಪು. ಸೊ ಫಸ್ಟ್ ನಾನು ಯೂಸ್ ಮಾಡಿದ್ದು ಅವಿನೋ ಶ್ಯಾಂಪು, ಅಂದರೆ ಮುಂಚೆನೇ ಪಾಪುಗೆ ತರಿಸ್ಬಿಟ್ಟಿದ್ದೆ ಅಲ್ಲ, ಹುಟ್ಟೋದು ಮುಂಚೆನೇ ಒಂದಷ್ಟು ರಿವ್ಯೂ ನೋಡಿ. ಸೊ ಅವಿನೋ ಅದು ನಾನು ಮಿಸ್ಸಾಗಿ ದೊಡ್ಡ ಡಬ್ಬ ತರಿಸ್ಬಿಟ್ಟಿದ್ದೆ. ಸೊ ಆದರೆ ಅವಳಿಗೆ ಸೆಟ್ಟೇ ಆಗಲಿಲ್ಲ. ಯಾಕೆ ಅಂತಂದರೆ ಅವಳು ಕೂದಲು ಬೇರೆ ಚೆನ್ನಾಗಿದೆ. ಸೊ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿಸಿದ್ರೆ ಇನ್ನೂ ಜಿಡ್ ಹಂಗೆ ಇರೋದು. ಅದಾದಮೇಲೆ ಅಂದರೆ ನಾವು ತಲೆಗೂ ಕಡಲೆ ಹಸಿಟ್ಟು ಹಾಕಿ ಆಮೇಲೆ ಶ್ಯಾಂಪು ಹಾಕೋದು, ಅದಾದ್ರೂ ಜಿಡ್ ಹೋಗ್ತಾ ಇರಲಿಲ್ಲ. ಅದಾದಮೇಲೆ ಆಂಟಿ 2 ಸತಿ ಶ್ಯಾಂಪು ಹಾಕೋದು ಶುರು ಮಾಡಿದ್ರು, ಆವಾಗ ಸ್ವಲ್ಪ ಹೋಗೋದು ಶುರು ಆಯಿತು. ಬಟ್ ನನಗೇನಂದರೆ ಇಷ್ಟು ಪುಟ್ಟ ಮಕ್ಕಳಿಗೆ ಯಾಕೆ 2 ಸತಿ ಶ್ಯಾಂಪು, ಬಿಕಾಸ್ ಕೆಮಿಕಲ್ಸ್ ಎನಿವೇಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೇರೆ ಟ್ರೈ ಮಾಡೋಣ ಅಂತ ನೋಡುವಾಗ ಚೀಕು ಅಲ್ಲ ಸೆಬಾಮೆಡ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಸೆಬಾಮೆಡ್ ಚೆನ್ನಾಗಿದೆ ಅಂತ. ಸೊ ಸೆಬಾಮೆಡ್ ಯೂಸ್ ಮಾಡಿದೆ, ಅದು ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತೇನಿಲ್ಲ. ಪುಟಾಣಿದು ಒಂದು ತರಿಸ್ಬಿಟ್ಟು ಚೆಕ್ ಮಾಡಿದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಸೆಟಾಫಿಲ್ ನೋಡೋಣ, ಬಿಕಾಸ್ ಅದರದ್ದು ರಿವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಸೆಟಾಫಿಲ್ ಒಂದು ಪುಟಾಣಿದು ತರಿಸ್ದೆ. ಆ್ಯಂಡ್ ಐ ಫೆಲ್ ಇನ್ ಲವ್, ಬಿಕಾಸ್ ಒಂದೇ ಒಂದು
ಚೂರು ಯೂಸ್ ಮಾಡಿದ್ರೆ ಸಾಕು ನೀಟಾಗೆ ಅಂದರೆ ಜಿಡ್ಡೆಲ್ಲ ಹೋಗೋದು, ಎಣ್ಣೆ ಎಲ್ಲ ಹೋಗ್ತಿತ್ತು. ಆ್ಯಂಡ್ ಆಲ್ಸೋ ಸ್ಮೆಲ್ ಸಕ್ಕತ್ತಾಗಿದೆ. ಸೊ ಇವಾಗ ಎವ್ರಿ ಸಿಂಗಲ್ ಟೈಮ್ ಅವಳು ತಲೆ ಸ್ನಾನ ಮಾಡಿಸಿದಾಗ ಫಸ್ಟು ಕಡಲೆ ಹಸಿಟ್ಟು ಹಾಕಿ ತೊಳೆದು ಅದಾದಮೇಲೆ ಸೆಟಾಫಿಲ್ ಶ್ಯಾಂಪು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಲವ್ ಇಟ್, ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಲೋಷನ್. ಸೊ ಬಾಡಿ ಲೋಷನ್ ನಾನು ಫಸ್ಟು ಅವಿನೋ ತರಿಸಿದ್ದೆ. ಆ್ಯಂಡ್ ಅವಳಿಗೆ ಅದು ಸೆಟ್ ಆಗಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಅವಿನೋ ತುಂಬ ಹೈಪಪ್ ಪ್ರಾಡಕ್ಟ್ಸ್, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನನ್ನ ಮಗಳಿಗೆ ಅವಿನೋದು ಯಾವ ಪ್ರಾಡಕ್ಟ್ಸು ಸೂಟ್ ಆಗಿಲ್ಲ. ಸೊ ಅವಿನೋ ಅದೂ ಅಷ್ಟೇ, ನಾನು ಎರಡೂ ದೊಡ್ಡದೇ ಆರ್ಡರ್ ಮಾಡಿಬಿಟ್ಟಿದ್ದೆ. ಅವಿನೋ ಅದು ಫುಲ್ ವೇಸ್ಟ್ ಹಾಗೆ ಇದೆ. ಅವಳಿಗೇನಾಗ್ತಿತ್ತು, ನಾನು ಹೇಳ್ದಂಗೆ ಸೇಮ್ ತಲೆಗೆ ಹೆಂಗೆ ಜಿಡ್ ಅನಿಸ್ತಿತ್ತು, ಮೈಗೆ ಹಾಕಿದಾಗೂ ಅಷ್ಟೇ. ಹಾಕಿ ಒಂದು 1 or 2 hours ಫುಲ್ ಸ್ಕಿನ್ನೆಲ್ಲ ಆಯ್ಲಿ, ಫೇಸ್ ಎಲ್ಲ ಆಯ್ಲಿ ಅನ್ಸ್ಬಿಡೋದು. ನನಗೆ ಒಂಥರ ಅನ್ಸೋದು, ಯಾಕೆ ಪಾಪು ಬಾಡಿ ಇರೋದೇ ಹಿಂಗೆ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆಯಾ ಅಥವಾ ಇದ್ರದ್ದೇನೋ ಮಿಸ್ಟೇಕೋ ಗೊತ್ತಾಗ್ತಿರ್ಲಿಲ್ಲ. ಸರಿ ಹೆಂಗಿದ್ರು ಚೀಕು ಇತ್ತಲ್ಲ ಫುಲ್ ಸೆಟ್ಟು, ಸೊ ಸರಿ ಚೀಕುನೇ ಯೂಸ್ ಮಾಡೋಣ ಅಂತ ಟ್ರೈ ಮಾಡಿದೆ. ಚೀಕು ವಾಸ್ ಗುಡ್, ಆ ಥರ ಆಯ್ಲಿ ಆಗ್ತಾ ಇರಲಿಲ್ಲ. ಸೊ ಚೀಕು ಕಂಟಿನ್ಯೂ ಮಾಡ್ತಿದ್ದೆ. ಯಾವಾಗ ಮಿನಿಮಲಿಸ್ಟ್ ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ ಹೇಳಿದೆ ಅಲ್ವಾ, ಬಾಡಿ ವಾಶ್, ಮಸಾಜ್ ಆಯಿಲ್ ಮತ್ತು ಬಾಡಿ ಲೋಷನ್ 3 ಒಟ್ಟಿಗೆ ಆರ್ಡರ್ ಮಾಡಿದೆ, ಫುಲ್ ಸೆಟ್ಟು. ಸೊ ಇದು ಸಕ್ಕದಾಗಿದೆ. ಸೊ ಚೀಕೂನು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಮಿನಿಮಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಗೇನ್ ಮಿನಿಮಲಿಸ್ಟ್ ಏನೂ ಸ್ಮೆಲ್ ಇಲ್ಲ. ಆ್ಯಂಡ್ ಆಲ್ಸೋ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು, ಆ್ಯಂಡ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ, ಜಿಡ್ಡು ಈ ಥರ ಎಲ್ಲ ಅನಿಸಲ್ಲ. ಸೊ ಹಾಗಾಗಿ ಇವಾಗ ಮಿನಿಮಲಿಸ್ಟ್ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ಗೆ ಬಾಡಿಗೆ ಎರಡಕ್ಕೂ ಅದೇ ಯೂಸ್ ಮಾಡ್ತೀನಿ, ಸಪ್ರೇಟಾಗೇನು ಯೂಸ್ ಮಾಡಲ್ಲ. ಅಯ್ಯೋ, ನಾನು ಏನು ಐರನ್ ಬಾಕ್ಸ್ ಸ್ವಿಚ್ಚೇ ಆರಿಸಿಲ್ಲ, ಇವಾಗ ಟಕ್ ಅಂತ ನೋಡಿದೆ. ಎನಿವೇಸ್ ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಬಂದುಬಿಟ್ಟು ರ್ಯಾಶ್ ಕ್ರೀಮ್. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಸೆಬಾಮೆಡ್ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಅದು ಯಾಕೋ ನನಗೆ ತುಂಬ ಥಿಕ್ ಅನ್ನಿಸ್ತಾ ಇತ್ತು. ಅಂದರೆ ಯೂಶ್ವಲಿ ರ್ಯಾಶ್ ಕ್ರೀಮ್ಸ್ ಹಾಗೆ ಬರುತ್ತೆ, ನಾನು 2-3 ನೋಡಿದ್ದೀನಿ, ಅಂದರೆ ತೊಗೊಂಡಿಲ್ಲ, ಬಟ್ ಆನ್ಲೈನಲ್ಲಿ ನೋಡಿದಾಗ ಥಿಕ್ಕಾಗೆ ವೈಟ್ ಗಟ್ಟಿ ಇರುತ್ತೆ. ಸೊ ಪಾಪುಗೆ ಅದು ಉಜ್ಜಿದ್ರೆ ವೈಟ್ ಹಾಗೆ ಇರೋದು. ಆ್ಯಂಡ್ ಏನೋ ಅದು ಉಜ್ಜುವಾಗೇ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ನನಗೆ. ಸೊ ರೂಟ್ಸ್ ಆ್ಯಂಡ್ ಸಾಯಿಲ್ಸಲ್ಲಿ ಆಯಿಲ್ ತರಿಸಿದಾಗ ಅದರಲ್ಲೇ ರ್ಯಾಶ್ ಕ್ರೀಮ್ ಇತ್ತು ಅಂತ ನೋಡಿದೆ, ಕೊಕೊನೆಟ್ ರ್ಯಾಶ್ ಕ್ರೀಮ್. ಆ್ಯಂಡ್ ನಾನು ತುಂಬ ಜನ ಹೇಳೋದು ಕೇಳಿದ್ದೆ, ರ್ಯಾಶ್ ಕ್ರೀಮ್ ಬದಲು ಕೊಕೊನೆಟ್ ಆಯಿಲ್ ಅಪ್ಲೈ ಮಾಡಿ ಒಳ್ಳೆಯದು ಅಂತ. ಸೊ ನಾನು ರೂಟ್ಸ್ ಆ್ಯಂಡ್ ಸಾಯಿಲ್ಸಿಂದ ಕೊಕೊನೆಟ್ ರ್ಯಾಶ್ ಕ್ರೀಮ್ ತರಿಸಿದೆ. ಅದು ಸೇಮ್ ಕೊಕೊನೆಟ್ ಆಯಿಲ್ ಥರನೇ ಇದೆ, ಬಟ್ ಸ್ವಲ್ಪ ಕ್ರೀಮಿಶ್ ಟೆಕ್ಸ್ಚರ್ ಇದೆ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಸೊ ನಾನು ರ್ಯಾಶ್ ಕ್ರೀಮ್ ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಪ್ರತಿ ಸತಿ ಪಾಪು ಡೈಪರ್ ಚೇಂಜ್ ಮಾಡುವಾಗೂ ಒಂದು ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಬಿಡ್ತೀನಿ ನೆಕ್ಸ್ಟ್ ಚೇಂಜ್ ಮಾಡೋದು ಮುಂಚೆ. ಸೊ ಬಿಟ್ಟು ನೆಕ್ಸ್ಟ್ ಡೈಪರ್ ಹಾಕೋದು ಮುಂಚೆ ಈ ರ್ಯಾಶ್ ಕ್ರೀಮ್ನ ಒಂದಿಷ್ಟು ತೊಗೊಂಡು ಎಲ್ಲೆಲ್ಲೆಲ್ಲ ಡೈಪರ್ ಟಚ್ ಆಗುತ್ತೆ ಆ ಜಾಗದಲ್ಲೆಲ್ಲ ಫುಲ್ಲು ಇದನ್ನು ಅಪ್ಲೈ ಮಾಡ್ತೀನಿ. ಥಿನ್ ಲೇಯರ್ ಆಫ್ ಕೊಕೊನೆಟ್ ಆಯಿಲ್ ಥರ ಇರುತ್ತೆ ಆ್ಯಂಡ್ ರ್ಯಾಷಸ್ ಆಗಲ್ಲ, ಏನೂ ಇಲ್ಲ. ನಾನು ಇನ್ಫ್ಯಾಕ್ಟ್ ಮೊನ್ನೆ ನೋಟಿಸ್ ಮಾಡಿದೆ, ನಾನು ಕೆಳಗಡೆನೂ ಒಂದು ಎಲ್ಲ ಸೆಟ್ ಇಟ್ಬಿಟ್ಟಿದ್ದೀನಿ, ನಮ್ಮ ರೂಮಲ್ಲೂ ಸೆಟ್ ಇಟ್ಟಿದ್ದೀನಿ, ಬಿಕಾಸ್ ಕೆಳಗಡೆಯಿಂದ ಡೈಪರ್ ಚೇಂಜ್ ಮಾಡೋಕ್ಕೆ ಮೇಲ್ಗಡೆ ಬರೋದು ಕಷ್ಟ ಆಗುತ್ತೆ ಅಂತ. ಸೊ ಆದರೆ ಅಲ್ಲಿ ರ್ಯಾಶ್ ಕ್ರೀಮ್ ಇರಲಿಲ್ಲ. ಸೊ ಮೊನ್ನೆ 2-3 ಸತಿ ಹಾಗೆ ರ್ಯಾಶ್ ಕ್ರೀಮ್ ಇಲ್ಲದೇ ಡೈಪರ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಅವತ್ತು ನೆಕ್ಸ್ಟ್ ಡೇ ನಾನು ನೋಟಿಸ್ ಮಾಡಿದೆ, ಸ್ವಲ್ಪ ಸಣ್ಣ ಗುಳ್ಳೆ ಬಂದುಬಿಟ್ಟಿತ್ತು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರ್ಯಾಶ್ ಕ್ರೀಮ್ ಅಪ್ಲೈ ಮಾಡೋದು. ಆ್ಯಂಡ್ ಇದು ಬ್ಯೂಟಿಫುಲ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡೈಪರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಸೊ ಫಸ್ಟು ನಾನು ಯೂಸ್ ಮಾಡಿದ್ದು ಪ್ಯಾಂಪರ್ಸ್ ನ್ಯೂ ಬಾರ್ನ್ ಬೇಬಿದು ಹೀಗೆ ಹಾಕೋದು ಬರುತ್ತೆ ಅಲ್ವಾ, ಏನಂತಾರೆ ರ್ಯಾಪರ್ ಥರ. ಸೊ ಅದನ್ನು ಯೂಸ್ ಮಾಡಿದೆ, ಅದೇ ಫುಲ್ ಕಂಟಿನ್ಯೂ ಮಾಡಿದೆ, ಚೆನ್ನಾಗಿತ್ತು. ಆ ಮಧ್ಯದಲ್ಲಿ ನಾನು ಹಾಸ್ಪಿಟಲಲ್ಲಿ R4 ರ್ಯಾಬಿಟ್ದು ಫುಲ್ ಪ್ಯಾಕ್ ಕೊಟ್ಟಿದ್ರು. ಸೊ ಎನಿವೇ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಹಾಕಿದ ತಕ್ಷಣವೇ ಅವಳಿಗೆ ಫುಲ್ ರೆಡ್ ಆಗೋಯ್ತು ಒಂದು ಸ್ವಲ್ಪ ಹೊತ್ತಿಗೆ. ಸೊ ಐ ಥಾಟ್ ಅವಳಿಗೆ ಸೆಟ್ ಆಗಲ್ಲ ಅಂತ ಅದನ್ನು ಬಿಟ್ಬಿಟ್ಟೆ. ಆಮೇಲೆ ಹಗ್ಗೀಸ್ ನನಗೆ ಯಾವುದ್ರಲ್ಲೂ ಗಿಫ್ಟ್ ಬಂದಿತ್ತು, ಹಗ್ಗೀಸ್ 1 ಪ್ಯಾಕೆಟು. ಸರಿ ಅದನ್ನು ಟ್ರೈ ಮಾಡೋಣ ಅಂತ ನೋಡಿದೆ, ಬಟ್ ಅದು ಚಡ್ಡಿ ಥರ ಇತ್ತು, ಇವಳಿಗೆ ರ್ಯಾಪರ್ ಥರ ಹಾಕ್ತಿದ್ವಿ ಅಲ್ವಾ. ಸೊ ಅವಳಿಗೇನೋ ಅನ್ಕಂಫರ್ಟೇಬಲ್ ಮತ್ತು ಹೊಟ್ಟೆ ಮೇಲೆಲ್ಲ ಫುಲ್ಲು ಬರೆ ಬಂದಂಗೆ ಆಗೋಯ್ತು. ಸೊ ಅದನ್ನು ಬಿಟ್ಬಿಟ್ಟೆ. ಸೊ ಪ್ಯಾಂಪರ್ಸೇ ಯೂಸ್ ಮಾಡ್ತಾಯಿದ್ದೆ ನ್ಯೂ ಬಾರ್ನ್ ಫೇಸಲ್ಲಿ. ಅಗೇನ್ 4 kgs ಆದಮೇಲಿಂದ ಸ್ಮಾಲ್ ಸೈಜ್ ತೊಗೋಬೇಕು. ನಾನು ಆಲ್ಮೋಸ್ಟ್ 4.5-4.7 kgs ತನಕ ಪಾಪುಗೆ ನ್ಯೂ ಬಾರ್ನ್ದೇ ಹಾಕ್ತಾಯಿದ್ದೆ, ಬಿಕಾಸ್ ಅದೇ ಪರ್ಫೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಟೈಟ್ ಆಗೋದು ಶುರು ಆಯಿತು. ಸೊ ಸ್ಮಾಲ್ ಸೈಜ್ 4 to 8 kgs ಇರೋದು. ಸೊ ಇವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಚಡ್ಡಿ ಥರ ಇದೆ, ಬಟ್ ಶೀ ಈಸ್ ಕಂಫರ್ಟೇಬಲ್, ಅಂದರೆ ತುಂಬ ಟೈಟ್ ಇಲ್ಲ. ಸೊ ಏನು ತುಂಬ ಮಾರ್ಕ್ ಆಗೋದು ಇವೆಲ್ಲ ಆಗಲ್ಲ. ಸೊ
ಪ್ಯಾಂಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಬೇಬಿ ಪ್ರಾಡಕ್ಟ್ಸ್, ಏನೇನೆಲ್ಲ ಮೈ ಮೇಲೆ ಹಾಕಿರೋದು ಯೂಸ್ ಮಾಡೋದು ಇದು. ಸೊ ಇದು ಬಿಟ್ಟು ನಾನು ಯಾವುದೇ ಥರದ ಪೌಡರ್ ಆಗಲಿ ಅಥವಾ ಕಾಜಲ್ಲು ಬಿಂದಿ ಇದೆಲ್ಲ ಯೂಸ್ ಮಾಡಲ್ಲ. ಒಂದೊಂದು ಸತಿ ಯಾವಾಗಾದರೂ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಹಾಕಿದಾಗ ಅಥವಾ ಮುದ್ದ ಕಾಣಿಸ್ತಾಳೆ, ನಂಗೆ ತುಂಬ ಇಷ್ಟ ಬಿಂದಿ ಇಟ್ಟರೆ, ಬಟ್ ಮನೇಲಿ ಎಲ್ಲರೂ ಬೇಡ 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 ಅಂತಾರೆ, ಬಿಕಾಸ್ ಅವಳು ಉಚ್ಕೊಬಿಡ್ತಾಳೆ ಇದೆಲ್ಲ ಆಗುತ್ತೆ ಅಂತ. ಸೊ ಒಂದೊಂದು ಸತಿ ಏನು ಮಾಡ್ತೀನಿ, ನಾನು ಲ್ಯಾಕ್ಮಿ ಕಾಜಲ್ ಯೂಸ್ ಮಾಡ್ತೀನಿ ಅಲ್ವಾ, ಕಾಜಲಲ್ಲೇ ಒಂದು ಡಾಟ್ ಇಡ್ತೀನಿ. ಇಲ್ಲ ಅಂತ ಅಂದರೆ ಲ್ಯಾಕ್ಮಿ ಐಲೈನರ್ ಬರುತ್ತೆ ಅಲ್ವಾ, ಅದರಲ್ಲಿ ಒಂದು ಡಾಟ್ ಇಡ್ತೀನಿ. ಐಲೈನರ್ ಯೂಸ್ ಮಾಡಬೇಕಂದ್ರೆ ಅವಳು ಮಲಗಿರುವಾಗೆ ಯೂಸ್ ಮಾಡಬೇಕು, ಎದ್ದಿರುವಾಗ ಉಚ್ಕೊಬಿಡುತ್ತೆ. ಸೊ ಮಲಗಿರುವಾಗ ಒಂದು ಡಾಟ್ ಇಟ್ಬಿಟ್ರೆ ಅವಳು ಎದೋಳು ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ಇದು ಬಿಟ್ಟು ಬೇರೆ ಯಾವುದು ಏನೂ ಯೂಸ್ ಮಾಡಲ್ಲ ಪಾಪುಗೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ಎಸೆನ್ಷಿಯಲ್ಸ್. ಸೊ ಫಸ್ಟ್ ಬಂದ್ಬಿಟ್ಟು ಕ್ಯಾರಿ ನೆಸ್ಟ್ ಅಂತ ಅಂದರೆ ಪಾಪುಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಅಥವಾ ಯಾರಾದರೂ ಬಂದರೆ ಅವ್ರಿಗೆ ಕೊಡೋಕ್ಕೆ ಅದೆಲ್ಲನೂ ಕ್ಯಾರಿ ನೆಸ್ಟ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ತೊಗೊಂಡಿದ್ದು ಬೇಬಿ ಗ್ಯಾಂಬ್ಲಿಂಗಿಂದ. ಸೊ ಅಮೇಝಿಂಗ್ ಪ್ರಾಡಕ್ಟ್, ತುಂಬ ಸಾಫ್ಟಾಗಿದೆ ಒಳಗಡೆ. ಅಂದರೆ ಎಷ್ಟೊಂದು ಹೊರಗಡೆ ಏನು ಮಟೀರಿಯಲ್ ಇರುತ್ತೆ ಅಲ್ವಾ, ಒಂಥರ ಏನಂತಾರೆ ಸಿಲಿಕಾನ್ ಅಲ್ಲ, ಏನು ಮಟೀರಿಯಲ್ ಅಂತಾರೆ, ಒಂಥರ ಗಿಜಿ 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 ಸೌಂಡ್ ಬರುತ್ತೆ ಅಲ್ವಾ. ಐ ಡೋಂಟ್ ನೋ ವಾಟ್ ಮಟೀರಿಯಲ್ ಇಸ್ ಇಟ್, ಬಟ್ ಅದು ಕಂಫರ್ಟಬಲ್ ಅನ್ಸಲ್ಲ. ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಒಳಗಡೆ ಹೊರಗಡೆ ಎರಡೂ ಸೇಮ್ ಮಟೀರಿಯಲ್ ಇರುತ್ತೆ, ಅದು ಮಗುಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ನಂಗೆ ಅನಿಸ್ತು. ಬಟ್ ಬೇಬಿ ಗ್ಯಾಂಬ್ಲಿಂಗ್ದು ಒಳಗಡೆ ಫುಲ್ ಕಾಟನ್ ಲೇಯರ್ ಕೊಟ್ಟಿದ್ದಾರೆ. ಸೊ ತುಂಬ ಸಾಫ್ಟಾಗಿದೆ, ಪಾಪುಗೆ ಯಾವುದೇ ಥರದ ರ್ಯಾಷಸ್ಸು ಅಥವಾ ಇರಿಟೇಷನ್ ಇದಾಗಲ್ಲ. ಸೊ ಹಾಗಾಗಿ ಬೇಬಿ ಗ್ಯಾಂಬ್ಲಿಂಗ್ದು ಯೂಸ್ ಮಾಡ್ತಿದ್ದೆ. ಇದು ಏನು ಹಾಸ್ಪಿಟಲಲ್ಲಿ ಯೂಸ್ ಇನಿಷಿಯಲ್ ಡೇಸಲ್ಲಿ ಯೂಸ್ ಆಗುತ್ತೆ. ಯಾರಾದರೂ ಬಂದರೆ ಹಾಗೆ ಮಗುನ ಕೊಡೋದಕ್ಕಿಂತ ಇದರಲ್ಲಿ ಹಾಕಿ ಕೊಟ್ಬಿಟ್ರೆ ಅವ್ರಿಗೂ ಎತ್ಕೊಳ್ಳೋಕೆ ಕಂಫರ್ಟಬಲ್, ಮಗುಗೂ ಹಿಂಸೆ ಆಗಲ್ಲ, ಮೈ ನೋವು ಅಥವಾ ಅವ್ರು ಮುತ್ತು ಕೊಡೋದು ಇದೆಲ್ಲನೂ ಆಗಲ್ಲ. ಮಗುನೂ ಕಂಫರ್ಟಬಲ್ ಆಗಿರುತ್ತೆ, ಅವರು ಕಂಫರ್ಟಬಲ್ ಆಗಿ ಎತ್ಕೊಳ್ಬೋದು ಆ್ಯಂಡ್ ನಮಗೂ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗೋಕ್ಕೆಲ್ಲ ಇಟ್ ಇಸ್ ವೆರಿ ಕಂಫರ್ಟಬಲ್ ಅಂದ್ಬಿಟ್ಟು ಕ್ಯಾರಿ ನೆಸ್ಟ್ ಯೂಸ್ ಮಾಡ್ತಾಯಿದ್ದೆ. ಪ್ರಾಬಬ್ಲಿ ಅದು ಒಂದು 2 months ಅಷ್ಟೇ ಅನಿಸುತ್ತೆ ಯೂಸ್ ಆಗಿದ್ದು. ಅದಾದಮೇಲೆ ಇವಳು ದೊಡ್ಡವಳಾಗೋದ್ಲು, ಅದು ಚಿಕ್ಕದಾಗೋಯ್ತು ಅಲ್ಲ, ಅದು ಹಂಗೆ ಇತ್ತು, ಇವಳು ದೊಡ್ಡವಳಾಗೋದು. ಸೊ ಹಾಗಾಗಿ ಅದು ಯೂಸ್ ಆಗಲಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಫೀಡಿಂಗ್ ಪಿಲ್ಲೋ. ಸೊ ಫೀಡಿಂಗ್ ಪಿಲ್ಲೋನು ಅಗೇನ್ ನಾನು ಫುಲ್ ಸೆಟ್ ಅದು ತರಿಸಿದ್ದು, ಸೇಮ್ ಎಲ್ಲ ಮ್ಯಾಚಿಂಗ್ ಇರಲಿ ಅಂತ. ಅದನ್ನು ಬೇಬಿ ಗ್ಯಾಂಬ್ಲಿಂಗಿಂದನೇ ತರಿಸಿದ್ದು. ಆ್ಯಂಡ್ ಅಗೇನ್ ದಟ್ ಈಸ್ ಆಲ್ಸೋ ಬ್ಯೂಟಿಫುಲ್, ಸಕ್ಕದಾಗಿತ್ತು. ನಾನು ಆ್ಯಕ್ಚುಲಿ ಬೇಬಿ ಗ್ಯಾಂಬ್ಲಿಂಗ್ ಜೊತೆ ಇನ್ನೊಂದು ಯಾವುದೋ ಪೇಜಿಂದ ನನಗೆ ಕಳಿಸ್ಕೊಟ್ಟಿದ್ರು ಆಯಿತಾ. ಸೊ ಐ ಫರ್ಗಾಟ್ ದ ನೇಮ್. ಸೊ ಅದು ನೋಡಿದೆ, ಬಟ್ ಬೇಬಿ ಗ್ಯಾಂಬ್ಲಿಂಗ್ ವಾಸ್ ಬೆಸ್ಟ್. ಯಾಕೆ ಅಂತಂದರೆ ಅದು ಇನ್ನೊಂದು ದಪ್ಪಗಿತ್ತು. ಸೊ ಒಂಥರ ಇಲ್ಲಿಗೆ ಬಂದ್ಬಿಡೋದು ಮಗುನ ಮಲಗಿಸ್ಕೊಂಡ್ರೆ, ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ. ಬಟ್ ಬೇಬಿ ಗ್ಯಾಂಬ್ಲಿಂಗ್ದು ಸಖತ್ತಾಗಿದೆ, ಸಾಫ್ಟಾಗಿದೆ. ಆ್ಯಂಡ್ ವಾಶ್ಗೂ ಹಾಕ್ಬೋದು. ನಾನು ಎವ್ರಿ ನವ್ ಆ್ಯಂಡ್ ದೆನ್ ವಾಶಿಗೆ ಹಾಕ್ತಾನೇ ಇರ್ತೀನಿ. ನಾರ್ಮಲ್ ನಮ್ಮದು ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ ಒಂದಿನ ಬಿಸಿಲಿರೋ ಟೈಮಲ್ಲಿ ಒಂದಿನದಲ್ಲಿ ಒಣಗಿಬಿಡುತ್ತೆ. ಆ್ಯಂಡ್ ಫೀಡಿಂಗ್ ಪಿಲ್ಲೋ ಇವತ್ತಿನವರೆಗೂ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಕಂಫರ್ಟಬಲ್, ವೆರಿ ಈಸಿ. ಸೊ ಮಸ್ಟ್ ಹ್ಯಾವ್. ನಾನು ಹಾಸ್ಪಿಟಲ್ಗೂ ಕೂಡ ಫಸ್ಟ್ ಡೇ ಮಾತ್ರ ಫೀಡಿಂಗ್ ಪಿಲ್ಲೋ ಎತ್ಕೊಂಡು ಹೋಗೋದು ಮರ್ತುಬಿಟ್ಟಿದ್ವಿ, ಇಲ್ಲಿಂದ ಹಾಗೆ ಹೊರಟಿದ್ವಿ ಅಲ್ವಾ. ಪಾಪು ಆಗಿ ಫಸ್ಟ್ ಡೇನೂ ಇಲ್ಲ, ಒಂದು ಫ್ಯೂ ಅವರ್ಸ್ ಟಿಲ್ ಈವ್ನಿಂಗ್ ಅನಿಸುತ್ತೆ ಇದು ಏನು ಪಿಲ್ಲೋ ಮೇಲೆ ಇಟ್ಕೊಂಡು ಫೀಡ್ ಮಾಡಿಸ್ತಾ ಇದ್ದೆ. ಅದಾದಮೇಲೆ ಅಬಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ನೀನು ಹೋದಾಗ ಫೀಡಿಂಗ್ ಪಿಲ್ಲೋ ತೊಗೊಂಡು ಬಂದ್ಬಿಡು, ನಂಗೆ ಇದು ಕಂಫರ್ಟಬಲ್ ಅನಿಸ್ತಿಲ್ಲ ಅಂತ. ಸೊ ಹಾಸ್ಪಿಟಲಿಂದನೂ ಇವತ್ತಿನವರೆಗೂ ನಾನು ಫೀಡಿಂಗ್ ಪಿಲ್ಲೋ ಮೇಲೆ ಫೀಡ್ ಮಾಡಿಸೋದು. ಆ್ಯಂಡ್ ಇನ್ನೊಂದೇನೋ ಕೈಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ಫೀಡ್ ಮಾಡಿಸೋದು ಬರುತ್ತಲ್ವ, ಅದನ್ನು ಆರ್ಡರ್ ಮಾಡಿ ತರಿಸ್ದೆ. ಬಿಕಾಸ್ ಆನ್ಲೈನಲ್ಲಿ ಯಾರ್ದೋ ವೀಡಿಯೋ ನೋಡಿದೆ, ಇಟ್ ಇಸ್ ಗುಡ್ ಅಂತ ಅಂದರು ಅಂತ. ಬಟ್ ನನಗೆ ಅದನ್ನು ಯೂಸ್ ಮಾಡೋಕ್ಕೆ ಬರ್ತಿಲ್ವೋ ಅಥವಾ ಪಾಪು ಇನ್ನೂ ಚಿಕ್ಕವಳೋ ನನಗೆ ಗೊತ್ತಿಲ್ಲ. ಅವಳು ಅದ್ರಲ್ಲಿ ಕಂಫರ್ಟಬಲೇ ಅನಿಸಿಲ್ಲ, ನನಗೂ ಕಂಫರ್ಟಬಲ್ ಅನಿಸಿಲ್ಲ, ಅವಳಿಗೂ ಕಂಫರ್ಟಬಲ್ ಅನಿಸಿಲ್ಲ. ಸೊ ಇಟ್ ಇಸ್ ಅಟರ್ ವೇಸ್ಟ್, ಹಾಗೆ ಇಟ್ಬಿಟ್ಟಿದ್ದೀನಿ. ಪ್ರಾಬಬ್ಲಿ ಇನ್ನೊಂಚೂರು ದೊಡ್ಡವಳಾದ್ಮೇಲೆ ಹೆಲ್ಪ್ ಆಗ್ಬೋದೇನೋ, ನೋಡೋಣ. ಬಟ್ ಆ್ಯಸ್ ಆಫ್ ನೌ ನೋ ಕಮೆಂಟ್ಸ್ ಆನ್ ದ್ಯಾಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೀಪಿಂಗ್ ಕ್ಲೌಡ್. ಸೊ ಮಗುನ ಮಲಗಿಸೋಕ್ಕೆ ಬರುತ್ತೆ ಅಲ್ವಾ. ಸೊ ಅದು ದಟ್ ಈಸ್ ಮೈ ಫೇವ್ರೇಟ್, ಗೊತ್ತಾ. ಯಾಕೆ ಅಂತಂದರೆ ಅದು ಬಂದಿದ್ದ ದಿನದಿಂದನೂ ನಂಗೆ ಅದೇನೋ ನನ್ನ ಮಗಳನ್ನ ಯಾವಾಗ ಇದ್ರಲ್ಲಿ ಮಲಗಿಸ್ತೀನಿ ಅಂತ ಕಾಯ್ತಾ ಇದ್ದೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಸೊ ಹಾಸ್ಪಿಟಲಿಂದ ಮನೆಗೆ ಬಂದಿದ್ದ ತಕ್ಷಣ ನಾವು ಅದರಲ್ಲೇ ಪಾಪುನ ಮಲಗಿಸೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಎಷ್ಟು ಮುದ್ದಾಗಿ ಕಾಣಿಸೋಳು ಅಂತ ಅಂದರೆ, ಅಗೇನ್ ದಿಸ್ ಇಸ್ ಆಲ್ಸೋ ಫ್ರಮ್ ಬೇಬಿ ಗ್ಯಾಂಬ್ಲಿಂಗ್. ಅದರದ್ದೇ ಏನೋ ಮಸ್ಕಿಟೋ ನೆಟ್ ಎಲ್ಲ ಇತ್ತು. ಸೊ ಇನಿಷಿಯಲಿ ಒಂದು ಸ್ವಲ್ಪ ದಿನ ಅಂದರೆ ನಾವು ತೊಟ್ಲು ಶಾಸ್ತ್ರ ಮಾಡೋ ತನಕ ತೊಟ್ಲಲ್ಲಿ ಮಲಗಿಸಂಗಿಲ್ಲ ಅಲ್ವಾ, ಫಸ್ಟ್ 11 days. ಸೊ ಆವಾಗ ನಮ್ಮ ಪಕ್ಕನೇ ಬೆಡ್ ಮೇಲೆ, ಅಂದರೆ ಮಗುನ ಹಾಗೆ ಮಲಗಿಸೋಕ್ಕಾಗಲ್ವಲ್ಲ, ಸೊ ಈ ಸ್ಲೀಪಿಂಗ್ ಕ್ಲೌಡ್ ಒಳಗಡೆ ಮಲಗಿಸಿ ಅದೆಲ್ಲ ಹಾಕ್ತಾಯಿದ್ದೆ. ಸೊ ಸಖತ್ ಕಂಫರ್ಟಬಲ್ ಆಗಿ ಮಲ್ಗೋಳು. ಆ ಕಡೆ ಈ ಕಡೆ ಬೂಸ್ಟರ್ಸ್ ಬೇರೆ ಇತ್ತು. ಸೊ ನೋಡೋಕ್ಕೂ ಕ್ಯೂಟಾಗಿ ಅನ್ಸೋದು, ಅವಳಿಗೂ ಕಂಫರ್ಟಬಲ್ ಆ್ಯಂಡ್ ಬೆಚ್ಚಗೆ ಅನ್ಸೋದು. ಸೊ
ಆ್ಯಂಡ್ ಅದಾದಮೇಲೆ ಅವಳನ್ನ ತೊಟ್ಲಿಗೆ ಹಾಕಿದಾಗೂ ಅಷ್ಟೇ, ತೊಟ್ಲು ದೊಡ್ಡದಿರುತ್ತಲ್ವ, ಸೊ ತೊಟ್ಲೊಳಗೆ ಸ್ಲೀಪಿಂಗ್ ಕ್ಲೌಡ್ ಹಾಕಿ ಅದರೊಳಗೆ ಮಲಗಿಸ್ತಾ ಇದ್ದಿದ್ದು. ಇವಾಗ ಅವಳು ಅಂದರೆ ರೋಲ್ ಆಗ್ತಾಳೆ, ಎಲ್ಲ ಮಾಡ್ತಾಳೆ, ಸೊ ಹಾಗಾಗಿ ಜಾಸ್ತಿ ಅದರಲ್ಲಿ ಮಲಗಿಸಲ್ಲ. ಬಟ್ ಒಂದೊಂದು ಸತಿ ಯಾವಾಗಾದರೂ ಸುಮ್ಮನೆ ಅವಳು ಆಟಾಡ್ತಾ ಇರುವಾಗ ಅದರಲ್ಲಿ ಹಾಕಿ ಎತ್ಕೊಂಡು ಬಿಡ್ತೀನಿ ಈ ಥರ. ಸೊ ಪ್ರಾಬಬ್ಲಿ ನನಗದು ಯೂಸ್ ಆಗಿದ್ದು ಒಂದು 2 to 3 months ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೇಡಲ್ ತೊಟ್ಲು. ಸೊ ನಾನು ತೊಟ್ಲು ತೊಗೊಂಡಿದ್ದು ಹನಿ ಅನ್ನೋ ಒಂದು ಬ್ರ್ಯಾಂಡಿಂದ. ಹಾಗೇನು ಇನ್ಸ್ಟಾಗ್ರಾಮ್ ಅವ್ರ ಪೇಜ್ ಇತ್ತು, ಸೊ ಅದರಿಂದನೇ ಆರ್ಡರ್ ಮಾಡಿದ್ದೆ. ನನಗೆ ಕೇಳಿದ್ರೆ ಇಸ್ ಇಟ್ ವರ್ತ್ ಅಂತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ವುಡ್ ಸೇ ನೋ. ನನಗೆ ಪ್ರಾಬಬ್ಲಿ 1 ತಿಂಗಳೇನೋ ನನ್ನ ಮಗಳನ್ನ ತೊಟ್ಲಲ್ಲಿ ಮಲಗಿಸಿ ಹಿಂಗಂದರೆ ಮಲ್ಕೊಂಡ್ಬಿಡೋಳು. ನೈಟ್ ಹೊತ್ತೆಲ್ಲ ಈಸಿ ಆಗ್ತಾಯಿತ್ತು ತೂಗಕ್ಕೆ ಅಂತ. ಬಟ್ ಅಷ್ಟೇ, ಅದಾದಮೇಲೆ ಅವಳು ನನ್ನ ಪಕ್ಕನೇ, ನನ್ನ ವಾರ್ಮ್ತ್ ಅವಳಿಗೆ ತುಂಬ ಕಂಫರ್ಟಬಲ್, ತುಂಬ ಇಷ್ಟ. ಸೊ ಹಾಗಾಗಿ ನಾವು ತೊಟ್ಲಲ್ಲಿ ಮಲಗಿಸೋ ಪ್ರಮೇಯನೇ ಬಂದಿಲ್ಲ. ಸೊ ಅದು ಹೆಂಗಾಗೋಗಿದೆ ಅಂದರೆ, ಒಂದು ರೀಲ್ ನೋಡಿದ್ದೆ ನಾನು, ತೊಟ್ಲು ಮೇಲೆ ಎಲ್ಲ ಗೊಂಬೆ ತುಂಬಿರ್ತಾರೆ, ಬಟ್ಟೆ ತುಂಬಿರ್ತಾರೆ. ಸೊ ಹಾಗೆ ಆಗಿದೆ. ನಮ್ಮ ತೊಟ್ಲನ್ನ ಪಕ್ಕದ ರೂಮ್ಗೆ ಹಾಕ್ಬಿಟ್ಟಿದ್ದೀನಿ. ಸೊ ಆ ತೊಟ್ಲೊಳಗೆ ಫುಲ್ ಗೊಂಬೆಗಳೇ ಇದೆ. ಸೊ ಎಷ್ಟು ಗೊಂಬೆ ಇದೆ ಅಂದರೆ ಅವಳ ಹತ್ರ, ಅವರು ಇವರು ಗಿಫ್ಟು. ನಮ್ಮ ಅಕ್ಕ ಅಂತೂ ಬಂದಾಗೆಲ್ಲ ಗೊಂಬೆಗಳು ತರ್ತಾನೇ ಇರ್ತಾಳೆ, ಸಾಫ್ಟ್ ಟಾಯ್ಸು. ಸೊ ಹಾಗಾಗಿ ಒಂದಷ್ಟು ಫುಲ್ ಗೊಂಬೆಗಳಿಗೆ ಬೆಡ್ ಆಗೋಗಿದೆ ಅದು. ಐ ಫೀಲ್ ಇಟ್ ಇಸ್ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಸ್ಪೇಸ್. ಸೊ ಮನೇಲಿ ಜಾಗ ಕಡಿಮೆ ಇದ್ದರೆ ಅಂತೂ ಸಿಕ್ಕಾಪಟ್ಟೆ ಜಾಗ ತಿನ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಡಿ ಬ್ಯಾಗ್. ಸೊ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಬೇರೆ ಹಾಕಿದ್ದೆ, ಕ್ಯಾಡಿ ಬ್ಯಾಗ್ ಅಂತ. ಅಂದರೆ ಇಲ್ಲಿ ಹಾಕಿರ್ತೀನಿ ಫೋಟೋ. ಸೊ ಇದು ಅಂತೂ ಡೇ 1 ಇವತ್ತವರೆಗೂ ನನ್ನ ಪಕ್ಕನೇ ಇರುತ್ತೆ. ಬಿಕಾಸ್ ಮಗು ತೊಡೆ ಮೇಲಿರುವಾಗ ಎಲ್ಲದಕ್ಕೂ ಒಂದೊಂದೇ ಹುಡ್ಕೊಂಡು ಬರೋಕ್ಕಾಗಲ್ಲ. ಸೊ ನನಗೆ ಏನೇನೆಲ್ಲ ಬೇಕೋ ಅದು ಎಲ್ಲನೂ ಇಲ್ಲಿದೆ. ಆ ರೀಲ್ನೇ ಬೆಸ್ಟ್ ಇಲ್ಲಿ ಹಾಕ್ಬಿಡ್ತೀನಿ, ನೋಡ್ಕೊಂಡು ಬನ್ನಿ ಏನೇನಿದೆ ಅಂತ. Let me show you what's in my caddy bag. ಸೊ ನೋಡಿದ್ರಿ ಅಲ್ಲ, ನಂಗೆ ಏನೇನೆಲ್ಲ ಬೇಕು ನೆಸೆಸಿಟಿ, ಈಸಿಲಿ ಆಕ್ಸೆಸಬಲ್, ಅದೆಲ್ಲನೂ ನಾನು ಕ್ಯಾಡಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಬೆಡ್ ಪಕ್ಕನೇ ಇರುತ್ತೆ ಯಾವಾಗಲೂ. ಸೊ ಹಾಗಾಗಿ ದಿಸ್ ಇಸ್ ಮಸ್ಟ್ ಹೈಲಿ ರೆಕಮೆಂಡ್ ದಿಸ್. ತುಂಬ ಹ್ಯಾಂಡಿ ಆಗಿದೆ. ಸುಮ್ಮನೆ ಎಲ್ಲ ಒಂದು ಕಡೆ ಬಿಸಾಕೋದ್ಕಿಂತ, ಅದಕ್ಕೆ ಮತ್ತೆ ಇನ್ನೊಂದು ಏನೋ ತರೋದ್ಕಿಂತ ದಿಸ್ ಸೂಪರ್ ಹ್ಯಾಂಡಿ, ಸೂಪರ್ ಅಫೋರ್ಡೆಬಲ್ ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ರಾಕರ್. ಇದ್ರ ಬಗ್ಗೆ ಅಂತೂ ತುಂಬ ಜನ ಕೇಳ್ತಿದ್ರಿ. ನಾನು ಪಾಪುಗೆ ಎಲೆಕ್ಟ್ರಿಕ್ ರಾಕರ್ನ ಇನ್ನೂ 1 month ಆಗಿರಲಿಲ್ಲ, ಅವಳು 1 month ಬರ್ಡೇಗೆ ಗಿಫ್ಟ್ ಅಂತ ಅಂದ್ಬಿಟ್ಟು ಆರ್ಡರ್ ಹಾಕಿದ್ದೆ. ಬಟ್ 1-2 ದಿನ ಮುಂಚೆನೇ ಬಂದ್ಬಿಟ್ಟಿತ್ತು. ಅವತ್ತಿಂದ ಇವತ್ತವರೆಗೂ ನನ್ನ ಲೈಫ್ ಸೇವಿಯರ್ ಅಂತಲೇ ಹೇಳ್ಬೋದು. ಅದು ತುಂಬ 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 ಹೆಲ್ಪ್ಫುಲ್ ಆಗಿದೆ. ಇನಿಷಿಯಲಿ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ಕೊಂಡೆ, ಬಿಕಾಸ್ ಸ್ಟಾರ್ಟಿಂಗ್ ಮಲಗಿಸ್ದಾಗ ಅವಳ ಫೇಶಿಯಲ್ ಎಕ್ಸ್ಪ್ರೆಷನ್ ಅವಳಿಗೇನೋ ಇಷ್ಟ ಆಗ್ತಿಲ್ವೇನೋ ಹಿಂಗೆಲ್ಲ ಅನಿಸ್ತಿತ್ತು. ಬಟ್ ಹೋಗ್ತಾ 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 ಇವಾಗಲೂ ಅಷ್ಟೇ ಅವಳು ಅಲ್ಲೇ ಮಲಗಿರೋದು. ಯೂಶ್ವಲಿ ದೇಸೆ 1 to 2 hours ಆರಾಮಾಗಿ ಅದ್ರಲ್ಲಿ ಮಲಗಿಸ್ಬೋದು. ಬಿಕಾಸ್ ಅದು ಹಿಂಗಿರುತ್ತೆ ಅಲ್ವಾ, ಮಕ್ಳಿಗೆ ಬೆನ್ನೋವು ಬರುತ್ತೆ ಜಾಸ್ತಿ ಇವತ್ತು ಮಲಗಿಸಿದ್ರೆ ಅಂತ. ಬಟ್ ಅವ್ರ ನ್ಯಾಪ್ಸ್ ಎಲ್ಲ ಅಷ್ಟೇ ತೊಗೊಳೋದಲ್ವಾ. ಮುಂಚೆ ಎಲ್ಲ ಹೇಗೆ ಅಂತ ಅಂದರೆ, ನಾನೇನೋ ಕೆಲಸ ಮಾಡಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅಂತಂದರೆ ಅವಳು ಎದ್ದಿರುವಾಗ ಸುಮ್ಮನೆ ಬೆಡ್ ಮೇಲೆ ಹಾಕಿದ್ರೆ ಶಿ ವಾಸ್ ಕ್ರ್ಯಾಂಕಿ. ಸೊ ನಾನು ಎಲ್ಲಿ ಹೋದ್ರೂ ಅದನ್ನು ಎಳ್ಕೊಂಡು ಹೋಗ್ಬೋದು. ಇಟ್ ಇಸ್ ವೆರಿ ಈಸಿ. ಪಾಪುನ ಒಂದು ಕೈಯಲ್ಲಿ ಇಟ್ಕೊಂಡು ಅದನ್ನು ಎಳ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಎಲ್ಲೇ ಹೋದ್ರೂ, ಇನ್ಫ್ಯಾಕ್ಟ್ ಇದು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಎಷ್ಟೊಂದು ಸತಿ ನಾನೇ ಪಾಪುನ ನೋಡ್ಕೊಳ್ಳೋದ್ರಿಂದ ನಾನು ಸ್ನಾನ ಮಾಡುವಾಗೂ ಅಷ್ಟೇ, ಪಾಪುನ ಒಬ್ಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ, ಅವಳು ಎದ್ದಿರ್ತಾಳೆ, ನಾನು ಸ್ನಾನ ಮಾಡಲೇಬೇಕು. ಸೊ ಎಷ್ಟೊಂದು ಸತಿ ಏನಾಗುತ್ತೆ, ನಾನು ಬಚ್ಚಲ ಮನೇಲೇ ಅದನ್ನು ಇಟ್ಕೊಂಡು ರಾಕರ್ನ ಅದರೊಳಗೆ ಹಾಕ್ಬಿಟ್ಟು ಬೆಲ್ಟ್ ಎಲ್ಲ ಹಾಕ್ಬಿಟ್ಟು ಅವಳ ಕೈಲಿ ಒಂದು ಗೊಂಬೆ ಕೊಟ್ಬಿಟ್ರೆ ಅದು ಆಡ್ಕೊಂಡಿರುತ್ತೆ. ನಾನು ಪಟ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅಥವಾ ಏನೋ ಬಟ್ಟೆ ಮಡಚಬೇಕು, ನಂದೇನೋ ಕೆಲಸ ಇರುತ್ತೆ, ಅಥವಾ ಹಿಂಗೆ ವಿಡಿಯೋ ಮಾಡುವಾಗ ಕಷ್ಟ, ಬಿಕಾಸ್ ಅವಳು ಕಿರ್ಚ್ತಾ ಇರ್ತಾಳೆ. ಸೊ ಅದರ್ವೈಸ್ ನಾನು ಇನ್ಸ್ಟಾಗ್ರಾಮ್ದೆಲ್ಲ ವೀಡಿಯೋಸ್ ಮಾಡ್ತೀನಲ್ಲ, BTS ಅಂದರೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು, ನಾನು ಏನೇ ಕೆಲಸ ಮಾಡ್ತಾಯಿದ್ರು ಬೇಸಿಕಲಿ ಈ ಫ್ಲೋರಲ್ಲಿರುವಾಗ
ನಮ್ಮ ಫ್ಲೋರಲ್ಲಿ ರಾಕರ್ ಇಸ್ ಬೀನ್ ಆರ್ ಬೆಸ್ಟ್ ಫ್ರೆಂಡ್. ಸೊ ಹೈಲಿ ರೆಕಮೆಂಡ್. ಆ್ಯಂಡ್ ಇದನ್ನು ನನ್ನ ಫ್ರೆಂಡೇ ಸಜೆಸ್ಟ್ ಮಾಡಿದ್ದು. ಅವ್ರಿಗೆ 2ನೇ ಮಗು ಆಗಿದ್ದು. ಸೊ ಅವರು ಮನೆಗೆ ಬಂದಾಗಿಂದನೂ ಎಲೆಕ್ಟ್ರಿಕ್ ರಾಕರ್ ಮೇಲೆ ಹಾಕ್ತಿದ್ರಂತೆ ಪಾಪುನ. ಸೊ ಹಾಗಾಗಿ ನಾನು ಆದಷ್ಟು ಬೇಗ ತರಿಸ್ಬಿಡೋಣ ಅಂತ ತರಿಸ್ದೆ. ಇವಾಗಲೂ ಅಷ್ಟೇ, ಅದು ಹಿಂಗೆ ತೂಗ್ತಾ ಇರುತ್ತಲ್ವ, ನಾವೇ ಎತ್ಕೊಂಡು ತೂಗ್ದಂಗೆ. ಸೊ ಅವಳು ನಿದ್ದೆ ಮಾಡಿದ ತಕ್ಷಣ ನಾನು ಪಟ್ಟಂತ, ಬಿಕಾಸ್ ನಾನು ಕಾಲ ಮೇಲೆ ಆದಷ್ಟು ಅಭ್ಯಾಸ ಮಾಡೋದು ಬೇಡ ಅಂತ, ನಿದ್ದೆ ಮಾಡಿದ ತಕ್ಷಣ ಎತ್ಕೊಂಡು ಹೋಗಿ ರಾಕರ್ ಮೇಲೆ ಆನ್ ಮಾಡಿ ಹಾಕ್ಬಿಡ್ತೀನಿ. ಆ್ಯಂಡ್ ಅದ್ರಲ್ಲಿ ಮ್ಯೂಸಿಕ್ ಇದೆ. ಮಲಗಿರುವಾಗ ಮ್ಯೂಸಿಕ್ ಎಲ್ಲ ಹಾಕಲ್ಲ, ಎದ್ದಿರುವಾಗ ಅವಳು ಆಟಾಡೋ ಟೈಮಲ್ಲಿ ಒಂಚೂರು ಮ್ಯೂಸಿಕ್ ಹಾಕ್ತೀನಿ. ಬಟ್ ಅದರ್ವೈಸ್ ಇವಾಗ ತೂಗ್ತಾ ಇದ್ರೆ 4 ಸ್ಪೀಡಲ್ಲಿ ಹಾಕ್ಬಿಡ್ತೀನಿ. ಆರಾಮಾಗೆ ಎಷ್ಟು ಚಂದ ನಿದ್ದೆ ಮಾಡ್ತಾಳೆ. ಆ್ಯಂಡ್ ನಾನು ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲೂ ಒಂದು ವೀಡಿಯೋ ಹಾಕಿದ್ದೆ ರಾಕರ್ ಮೇಲೆ. ನಾನು ಎಲ್ಲೇ ಹೋದ್ರೂ ಅದನ್ನು ಎತ್ಕೊಂಡು ಹೋಗ್ತೀನಿ, ಅಂದರೆ ಇಲ್ಲಿ ಏನೇ ಕೆಲಸ ಇದ್ರೂ ಅದ್ರ ಮೇಲೆ ಹಾಕ್ಬಿಟ್ರೆ. ಆ್ಯಂಡ್ ವರ್ಕೌಟ್ ಮಾಡುವಾಗೂ ಅಷ್ಟೇ, ಎಷ್ಟೊಂದು ಸತಿ ನಾನು ರಾಕರ್ ಮೇಲೆ ಹಾಕ್ಬಿಟ್ಟು ನಾನು ಎಕ್ಸಸೈಸ್ ಮಾಡ್ಕೊತಾ ಇರ್ತೀನಿ. ಅಂದರೆ ಅಲ್ಲೇ ಇರ್ತೀನಲ್ವ, ಮಾತಾಡಿಸ್ತಾ ಇರ್ತೀನಿ. ಸೊ ಶಿಲ್ ಬಿ ಕಂಫರ್ಟಬಲ್, ಯಾವುದೋ ಗೊಂಬೆ ಇಟ್ಕೊಂಡು ಆಟಾಡ್ತಾ ಇರ್ತಾಳೆ. ಸೊ ಹೈಲಿ ರೆಕಮೆಂಡ್. ತುಂಬ ಚೆನ್ನಾಗಿದೆ. ಅದರದ್ದು ಲಿಂಕ್ ಅಗೇನ್ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಜಿಮ್ ಮ್ಯಾಟ್. ಸೊ ಅದೊಂದು ಜಿಮ್ ಮ್ಯಾಟ್ ಅಂತ ಬರುತ್ತೆ ಅಲ್ವಾ, ಆಟಾಡೋದು. ಇದೂ ಅಷ್ಟೇ ರಾಕರ್ ಜೊತೆನೇ ಇದನ್ನು ಆರ್ಡರ್ ಮಾಡಿದ್ದೆ. ಸೊ 1 ತಿಂಗಳಿಗಿಂತ 2 ದಿನ ಮುಂಚೆನೇ ಬಂದಿತ್ತು. ಐ ಥಿಂಕ್ ವ್ಲಾಗಲ್ಲಿ ಇದೆ, ಪಾಪುದು ಫಸ್ಟ್ ಮಂತ್ ಬರ್ಡೇ ವ್ಲಾಗಲ್ಲಿ. ಸೊ ಅದು ಅಷ್ಟೇ, ದಟ್ ಈಸ್ ಹರ್ ಫೇವ್ರೆಟ್. ಅವತ್ತಿಂದನೂ ಅವಳಿಗೆ ಹಾಕಿದಾಗಿಂದನೂ ಅಷ್ಟೇ, ಆವಾಗಲೇ 28 ಡೇಸ್ ಮಗು ಇರುವಾಗಲೇ ಕಾಲಲ್ಲಿ ಪಟ ಒದಿಯೋದು. ಅದು ಒದಿದ್ರೆ ಸೌಂಡ್ ಮ್ಯೂಸಿಕ್ ಬರುತ್ತೆ ಅಲ್ವಾ, ಆವಾಗ ಪಾಪ ಅದಕ್ಕೆ ಇದೆಲ್ಲ ಇಟ್ಕೊಳಕ್ಕೆ ಬರ್ತಿರ್ಲಿಲ್ಲ. ಅದೇನು ಇಲ್ಲೆಲ್ಲ ಮಿಣಿ ಇರುತ್ತೆ, ಅದನ್ನೆಲ್ಲ ಇಟ್ಕೊಳಕ್ಕೆ ಬರ್ತಿರ್ಲಿಲ್ಲ. ಆವಾಗ ಬರೀ ಕಾಲಲ್ಲಿ ಒದಿತಾ ಇತ್ತು, ಅದನ್ನೆಲ್ಲ ನೋಡ್ತಾ ಇತ್ತು. ಇವಾಗಂತೂ ಕಿತ್ತು ಬಿಸಾಕ್ಬಿಡ್ತಾಳೆ ಅವಳು. ಅಷ್ಟು ಆ ಸೌಂಡ್ ಕೇಳಿದ ತಕ್ಷಣ ಇನ್ಸ್ಟೆಂಟಾಗಿ ಅವಳಿಗೆ ಒಂದು ಸ್ಮೈಲ್ ಬಂದ್ಬಿಡುತ್ತೆ. ಅದು ಟಡಡನ್ ಟನ್ 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 ಟಡಡನ್ ಟನ್ ಅಂತ ಒಂದು ಮ್ಯೂಸಿಕ್ ಬರುತ್ತಲ್ಲ, ಅದು ಬಂದಿದ ತಕ್ಷಣ ಅವಳಿಗೆ ಸ್ಮೈಲ್ ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ. ಸೊ ದಟ್ ಈಸ್ ಆಲ್ಸೋ ಹರ್ ಫೇವ್ರೆಟ್. ನಾನು ಐದರ್ ಜಿಮ್ ಮ್ಯಾಟ್ ಮೇಲೆ ಹಾಕಿರ್ತೀನಿ ಅಥವಾ ಎಲೆಕ್ಟ್ರಿಕ್ ರಾಕರ್ ಮೇಲೆ ಹಾಕಿರ್ತೀನಿ. ದಿಸ್ ಟು ಹ್ಯಾಸ್ ಬೀನ್ ವೆರಿ ಹ್ಯಾಂಡಿ. ಸೊ ಕೆಲವೊಂದು ಸತಿ ವರ್ಕೌಟ್ ಮಾಡುವಾಗ ಜಿಮ್ ಮ್ಯಾಟ್ ಮೇಲೆ ಹಾಕಿರ್ತೀನಿ, ಅಥವಾ ನಾವು ಕೆಲಸ ಮಾಡ್ಕೊಳ್ಳುವಾಗ ರಾಕರ್ ಮೇಲೆ ಹಾಕಿರ್ತೀನಿ. ಹೀಗೆ ಇದು 2ರಲ್ಲಿ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಾನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಅವಳನ್ನ ಜಿಮ್ ಮ್ಯಾಟ್ ಮೇಲೆ ಹಾಕ್ತೀನಿ. ಬಿಕಾಸ್ ಒಂದು ಕೈ ಕಾಲೆಲ್ಲ ಬಡಿತಾಳೆ, ಅವಳಿಗೆ ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಎಕ್ಸಸೈಸ್ ಆಗೋದ್ರಿಂದ ಅವಳಿಗೆ ನಿದ್ದೆ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಅವಳು ಆ್ಯಕ್ಟಿವ್ ಆಗಿರ್ತಾಳೆ. ಅದೆಲ್ಲ ಹಿಡ್ಕೊಳ್ಳೋಕ್ಕೆ ಆ ಟಚಸ್ಸು ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅದನ್ನು ಮಾಡಿಸ್ತೀನಿ. ಸೊ ದಟ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್. ಸೊ ನಾನು 1ನೇ ತಿಂಗಳಲ್ಲಿ ತೊಗೊಂಡಿದ್ದು, ಇವಾಗ ಪಾಪುಗೆ 4.5 ತಿಂಗಳು ಕಂಪ್ಲೀಟ್ ಆಯ್ತು. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ವಾರ ಹೋದರೆ 5 ತಿಂಗಳಾಗುತ್ತೆ. ಸೊ ಇವತ್ತು ತನಕ ಯೂಸ್ ಆಗ್ತಿದೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಕಡಿಮೆ ಕೂಡ, ಅದು ಏನು ತುಂಬ ಜಾಸ್ತಿ ಇಲ್ಲ. ಸೊ ಹೆಲ್ಪ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಾಲರ್. ಸೊ ಸ್ಟ್ರಾಲರ್ ಐ ಥಿಂಕ್ ನಾನು 2.5 ತಿಂಗಳಲ್ಲೇನೋ ಆರ್ಡರ್ ಮಾಡಿದ್ದು. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ವೆರಿ 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 ಹೆಲ್ಪ್ಫುಲ್. ಹೈಲಿ ರೆಕಮೆಂಡ್. ಆ್ಯಂಡ್ ನಾನು ಚೆಕ್ ಮಾಡಿ, ಬಿಕಾಸ್ ಅಭಿಯವ್ರ ಅಕ್ಕ ಹೇಳಿದರು ಕ್ಯಾಬಿನ್ ಫ್ರೆಂಡ್ಲಿ ಇರೋ ಸ್ಟ್ರಾಲರೇ ತಗೋ, ಬಿಕಾಸ್ ನೀನೇನಾದರೂ ಏರ್ಪೋರ್ಟಲ್ಲಿ ಟ್ರಾವೆಲ್ ಮಾಡೋದಾದರೆ ಈಸಿ ಆಗುತ್ತೆ, ಮತ್ತು ಅವಾಗ ಇನ್ನೊಂದು ತೊಗೊಳ್ಳೋ ನೆಸೆಸಿಟಿ ಬರಲ್ಲ ಅಂತ. ಸೊ ಹಾಗಾಗಿ ಹುಡುಕಿ ನಾನು ಕ್ಯಾಬಿನ್ ಫ್ರೆಂಡ್ಲಿ ಇರೋದೇ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನಾನು ಸ್ಟ್ರಾಲರ್ ಇಟ್ಬಿಟ್ಟಿದ್ದೀನಿ, ನಮ್ಮ ಫ್ಲೋರಲ್ಲಿ ಎಲೆಕ್ಟ್ರಿಕ್ ರಾಕರು ಜಿಮ್ ಮ್ಯಾಟ್ ಇದೆ. ಸೊ ಅಲ್ಲಿ ಯಾವಾಗಲೂ ಅಷ್ಟೇ ಅದರಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದರೆ ಆರಾಮಾಗಿರ್ತಾಳೆ. ಅಥವಾ ನನಗೇನಾದರೂ ಅಡುಗೆ ಮನೇಲಿ ಕೆಲಸ ಇದೆ ಅಂದರೆ ಅದರಲ್ಲಿ ಹಾಕ್ಬಿಟ್ರೆ ಐದರ್ ಮಲ್ಕೋಬೋದು, ಕೂರಿಸ್ಲೂಬೋದು. ಜಾಸ್ತಿ ಹೊತ್ತು ಕೂರಿಸಲ್ಲ, ಒಂದು ಸ್ವಲ್ಪ ಹೊತ್ತು ಕೂರಿಸ್ತೀನಿ, ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಏನಾದರೂ ಗೊಂಬೆ ಕೊಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾಳೆ. ಅಥವಾ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ನಾವು ಆವಾಗಲಿಂದ ನಾನು 2 ತಿಂಗಳಿರುವಾಗಿಂದನೇ ವಾಕಿಂಗ್ ಶುರು ಮಾಡಿಸ್ಬಿಟ್ಟಿದ್ವಿ. ಸೊ ಪಾರ್ಕಲ್ಲಿ ಅಥವಾ ರೋಡಲ್ಲೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಹೀಗೆ. ಸೊ ಅದು ಅಷ್ಟೇ ತುಂಬ 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 ಹ್ಯಾಂಡಿ ಆಗಿದೆ ನನಗಂತೂ. ಆ್ಯಂಡ್ ಅವಳು ದೊಡ್ಡೋಳಾಗೋವರೆಗೂ ಐ ಥಿಂಕ್ ಅಪ್ ಟು 2-3 ಇಯರ್ಸೋ ಏನೋ 2 ಇಯರ್ಸೋ 4 ಇಯರ್ಸೋ ಇದೆ. ಇಲ್ಲಿ ಹಾಕಿರ್ತೀನಿ ಅದರದ್ದು ಡೀಟೇಲ್ಸ್ ನೋಡಿ. ಸೊ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನೆಕ್ಸ್ಟು ಕಾರ್ ಸೀಟ್. ಸೊ ಸ್ಟ್ರಾಲರ್ ಜೊತೆನೇ ನಾನು ಕಾರ್ ಸೀಟು ತರಿಸಿದ್ದು. ಆದರೆ ಇದುವರೆಗೂ ನಾವು ಅದ್ರಲ್ಲಿ ಕೂರಿಸೇ ಇಲ್ಲ, ಸುಮ್ಮನೆ ಕಾರ್ಗೆ ಹಾಕಿ ಬಿಟ್ಟಿದ್ದೀವಿ ಹೊರತು ಅವಳನ್ನ ಕೂರ್ಸೋಕ್ಕೆ ಆಗಿಲ್ಲ. ಅದೇನೋ ಗೊತ್ತಿಲ್ಲ, ಆಂಟಿಗೆ ತುಂಬ ಇಷ್ಟ ಪಾಪು ಅಂದರೆ, ನನಗೂ ತುಂಬ ಇಷ್ಟ. ಐದರ್ ನಾನು ಕೂರಿಸ್ಕೊತೀನಿ, ಇಲ್ಲ ಆಂಟಿ ಕೂರಿಸ್ಕೊಂಡಿರ್ತಾರೆ. ಆ್ಯಂಡ್ ಅವಳಿಗೆ ಅಲ್ಲಿ ಒಂದು ಕಡೆ ಕೂರಿಸ್ಬಿಟ್ರೆ ಏನೋ ಕಂಫರ್ಟಬಲ್ ಅನಿಸಲ್ಲ ಅಂತ ನಾವೇ
ತಲೆಗೆ ಹಾಕೊಂಬಿಟ್ಟು ಮಾಡಿದ್ದು. ಬಟ್ ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಪ್ರತಿ ಸತಿ ಒಂದು ಚಾರ್ಟ್ ಕೊಡ್ತಾರೆ. ನೆಕ್ಸ್ಟ್ ವಿಸಿಟ್ ಬರೋ ಅಷ್ಟೊತ್ತಿಗೆ ನಾನು ಏನೇನು ಪಾಪುದ್ರಲ್ಲಿ ಏನೇನು ಚೇಂಜಸ್ ಆಗಿರುತ್ತೆ ಅಥವಾ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಒಂದು ಪ್ರಿಂಟೌಟ್ ಮಾಡಿ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಡಾಕ್ಟರ್ ಹೇಳ್ತಾರೆ ಇದನ್ನು ಓದ್ಕೊಳ್ಳಿ, ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಅಂತ. ಸೊ ಈ ಸತಿ ಲಾಸ್ಟ್ ಟೈಮ್ ಹೋದಾಗ ಅವರು ಅದ್ರಲ್ಲಿ ಕೊಟ್ಟಿದ್ದು ಕಾರ್ ಸೀಟ್ ಅಭ್ಯಾಸ ಮಾಡಿಸಿ, ದ ಇಂಪಾರ್ಟೆನ್ಸ್ ಆಫ್ ಕಾರ್ ಸೀಟ್ ಅದರಲ್ಲಿ ಫುಲ್ ಕೊಟ್ಟಿದ್ರು. ಇವಾಗಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಕಾರ್ ಸೀಟಲ್ಲಿ ಕೂರಿಸೋದು ಅಂತ. ಸೊ ಇನ್ಮೇಲಿಂದ ಅಬಿಗೆ ಹೇಳಿದ್ದೀನಿ. ಅದಾದಮೇಲಿಂದ ನಾವು ತುಂಬ ಓಡಾಡಿದ್ದೀವಿ ಬಟ್ ಕೂರಿಸಿಲ್ಲ. ಸೊ ಇನ್ಮೇಲಿಂದ ಅಬಿಗೆ ಹೇಳ್ಬಿಟ್ಟಿದ್ದೀನಿ ಆದಷ್ಟು ಕಾರ್ ಸೀಟಲ್ಲಿ ಅಭ್ಯಾಸ ಮಾಡಿಸ್ಬೇಕು ಅಂತ. ಆದರೆ ಇವತ್ತೇ ಎಳ್ಕೊಂಡು ಹೋಗ್ತೀನಿ, ನೋಡೋಣ. ಸೊ ಹಾಗಾಗಿ ನಾನು ಕಾರ್ ಸೀಟ್ ಇನ್ನೂ ಗೊತ್ತಿಲ್ಲ. ಪ್ರಾಬಬ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ನಾನು ಅಭ್ಯಾಸ ಮಾಡಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡೈಪರ್ ಬ್ಯಾಗ್. ನಾನು ಡೈಪರ್ ಬ್ಯಾಗ್ ಐ ಡೆಂಟ್ ಫೀಲ್ ದ ನೆಸೆಸಿಟಿ ಆಫ್ ಇಟ್, ಬಿಕಾಸ್ ನನ್ನ ಹತ್ರ ದೊಡ್ಡ ದೊಡ್ಡ ಬ್ಯಾಗ್ಗಳು ಆಲ್ರೆಡಿ ಇದೆ. ಆ್ಯಂಡ್ ನಂದೊಂದು ಬ್ಯಾಗು, ಡೈಪರ್ ಬ್ಯಾಗ್ ಒಂದು, ಆ್ಯಂಡ್ ಯೂಶಲಿ ಡೈಪರ್ ಬ್ಯಾಗ್ ಎಲ್ಲ ಒಂಥರ ಮಕ್ಕಳ ಥರ ಬಟ್ಟೆ ಮ್ಯಾಚ್ ಆಗ್ತಿರೋ ಥರ ಎಲ್ಲ ಇರುತ್ತೆ. ಸೊ ನನಗೆ ಐ ಡೋಂಟ್ ಫೀಲ್ ಕಂಫರ್ಟಬಲ್ ಹಾಗೆಲ್ಲ ಎತ್ಕೊಂಡು ಹೋಗೋಕ್ಕೆ. ಆ್ಯಂಡ್ ನಾನೇನು ತುಂಬ ಎಲ್ಲ ಕಡೆ ಟ್ರಾವೆಲ್ ಮಾಡಲ್ಲ, ಆ್ಯಂಡ್ ಹೋದರೆ ಇಲ್ಲಿಲ್ಲೇ ಹೋಗಿ ಬರ್ತಿರ್ತೀನಿ. ಹಾಗಾಗಿ ನನಗೇನು ಡೈಪರ್ ಬ್ಯಾಗ್ ನೆಸೆಸಿಟಿ ಬಂದಿಲ್ಲ. ಸೊ ನಾನೇನು ಮಾಡ್ತೀನಿ, ನಾರ್ಮಲ್ ನನ್ನ ಅದಕ್ಕೆ ಅಂತಲೇ ದೊಡ್ಡ ದೊಡ್ಡ ಬ್ಯಾಗ್ಸ್ನ ಕ್ಯಾರಿ ಮಾಡ್ತೀನಿ ಎಲ್ಲೇ ಹೋದ್ರೂ. ಸೊ ಅದರೊಳಗೆ ಯಾವಾಗಲೂ ಒಂದು 3-4 ಡೈಪರು, ಆಮೇಲೆ ವೆಟ್ ವೈಪ್ಸು ಒಂದು ಚಿಕ್ಕದು, ಆಮೇಲೆ ಚೇಂಜಿಂಗ್ ಮ್ಯಾಟ್ ಒಂದು ಪುಟ್ಟದು ಚೆನ್ನಾಗಿರೋದು ಇಲ್ಲೇ ಇದೆ, ತೋರಿಸ್ತೀನಿ. ಇದು ಚೇಂಜಿಂಗ್ ಮ್ಯಾಟು ಈ ಥರ ಬರುತ್ತೆ. ಸೊ ಇದನ್ನು ಹಾಗೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಹಿಂಗೆ ಓಪನ್ ಮಾಡಿ, ಎಲ್ಲಿದೆ ಇದನ್ನು ಓಪನ್ ಮಾಡಿದ್ರೆ ಇದು ಚೇಂಜಿಂಗ್ ಮ್ಯಾಟ್. ಸೊ ನೀಟಾಗಿ ಇದಾಗುತ್ತೆ. ಸೊ ಈ ಥರದ್ದು 1-2-3 ಇದೆ. ಸೊ ಇದನ್ನು ಯಾವುದಾದ್ರೂ ಇಟ್ಕೊಂಡಿರ್ತೀನಿ. ಆಮೇಲೆ ಇದು ಏನು ಬಾಯಿ ಒರ್ಸೋಕ್ಕೆ ಒಂದಷ್ಟು ಬಟ್ಟೆಗಳು, ಹೀಗೆ ಏನು ಬೇಕು ಒಳಗೆ ಇಷ್ಟೇ ಅಲ್ವಾ. ಇದು ಬಿಟ್ಟು ಆಮೇಲೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ. ಸೊ ಇದಿಷ್ಟು ನಾನು ಎಲ್ಲಾದರೂ ಹೋಗೋದು ಮುಂಚೆ ಆವಾಗ ಪಟ್ಟಂತ ಎಲ್ಲನೂ ಹಾಕೊಂಡು, ಬಿಕಾಸ್ ಎಲ್ಲ ಹಿಂಗೆ ಕೈಗೆ ಸಿಗೋ ಹಾಗೆ ಇಟ್ಟಿರ್ತೀನಿ. ನನ್ನ ಕ್ಯಾಡಿ ಬ್ಯಾಗ್ ಇದೆ ಅಲ್ವಾ, ಕ್ಯಾಡಿ ಬ್ಯಾಗ್ ಹತ್ರ ಹೋದರೆ ಎಲ್ಲ ಐಟಮ್ಸು ಅಲ್ಲೇ ಇರುತ್ತೆ. ಎಲ್ಲ ಪಟ ಹಾಕೋತೀನಿ ಬ್ಯಾಗ್ ಒಳಗೆ. ಒಂದು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ ತೊಗೊಳ್ತೀನಿ. ಅದಾದಮೇಲೆ ಹೋಗ್ತೀವಿ. ನಂದು ಐಟಮ್ಸ್ ಏನು ಬೇಕೋ ಅದರಲ್ಲೇ ಹಾಕ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಎಕ್ಸ್ಟ್ರಾ ಏನು ನಾನು ಮತ್ತೆ ಡೈಪರ್ ಬ್ಯಾಗ್ ಅಂತ ತೊಗೊಳ್ಳೋ ನೆಸೆಸಿಟಿ ತೊಗೊಂಡಿಲ್ಲ. ಸೊ ದಟ್ ಈಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೇಲ್ ಕಟರ್ ಆ್ಯಂಡ್ ಟ್ರಿಮ್ಮರ್. ಇದ್ರ ಬಗ್ಗೆ ತುಂಬ ಜನ ಕೇಳಿದ್ದೀರಾ, ಹೆಂಗೆ ನೇಲ್ ಕಟ್ ಮಾಡ್ತೀರಾ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ. ಆದರೆ ನಾನು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೆ, ನೇಲ್ ಕಟ್ಟರ್ ತರಿಸಿದ್ದೆ. ಅಂದರೆ ಸಿಸರ್ಸ್ ಥರನೂ ಬರುತ್ತೆ, ನಾರ್ಮಲ್ ಕಟ್ಟರು ಬರುತ್ತೆ. ನಂಗೆ ನೇಲ್ ಕಟ್ಟರ್ ಇದುವರೆಗೂ ಭಯ, ನಾನು ಯೂಸ್ ಮಾಡಿಲ್ಲ, ಬಿಕಾಸ್ ಸ್ಕಿನ್ ಕಿತ್ಕೊಂಡು ಬಂದುಬಿಡುತ್ತೆ ಅಂತ ನಂಗೆ ಭಯ. ಆದರೆ ಈ ಕತ್ರಿ ಥರ ಇದೆ ಅಲ್ಲ, ಅದು ಸಖತ್ತಾಗಿ ಟಾಣಿಗಿದೆ. ಸೊ ಅದು ನೀಟಾಗಿ ಚಾಪ್ ಆಫ್ ಮಾಡ್ಬೋದು. ವಾರಕ್ಕೆ 2 ಸತಿ ನಾನು ಕಟ್ ಮಾಡ್ತೀನಿ. ಸ್ನಾನದಿಂದ ಬಂದಮೇಲೆ ಅವಳನ್ನ ಹಾಗೆ ಮಲಗಿಸ್ತೀನಲ್ವ, ಸೊ ಅವಾಗ ಹಾಗೆ ಮಲ್ಕೊಂಡಿರುವಾಗೆ ಫಸ್ಟು ಆ ಕತ್ರಿಲಿ ಕಟ್ ಮಾಡಿಬಿಡ್ತೀನಿ. ಅದಾದಮೇಲೆ ಇನ್ನೂ ಸ್ವಲ್ಪ ಶಾರ್ಪ್ ಅನಿಸುತ್ತೆ ಅದು ಕಟ್ ಮಾಡಿದ್ರು. ಸೊ ಆವಾಗ ಟ್ರಿಮ್ಮರ್ ತೊಗೊಂಡಿದ್ದೀನಿ. ಸೊ ಆ ಟ್ರಿಮ್ಮರಲ್ಲಿ ಫುಲ್ ಡ್ರ್ ಅಂತ ಟ್ರಿಮ್ ಮಾಡಿಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ಅಂದರೂ ಒಂದೊಂದು ಸತಿ ಬಿಟ್ಕೊಂಡಿರುತ್ತೆ, ನೀಟಾಗಿ ನೋಡಬೇಕು ಎಲ್ಲ ಎಲ್ಲಿ ಏನು ಅಂತ, ಬಿಕಾಸ್ ಅವಳು ಕೈ ಎಳ್ಕೊಳ್ಳೋದು ಶುರು ಮಾಡ್ತಾಳೆ, ಎದ್ದು ಬಿಡ್ತಾಳೆ. ಸೊ ಹಾಗಾಗಿ ಒಂದೊಂದು ಸತಿ ಹಂಗಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಒಂದು ಕೈ ಮಾತ್ರ ಒಂದು ಸತಿ ಮಾಡ್ತೀನಿ. ಇವಾಗ ಒಂದು ಕೈ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಇನ್ನೊಂದು ಕೈ, ಅದಾದಮೇಲೆ ಸಂಜೆ ಕಾಲು ಹೆಂಗೋ ಮಾಡಿಬಿಡ್ಬೋದು ಮಲಗಿರುವಾಗ. ಕೈ ಆದರೆ ಅವಳು ಕಿತ್ಕೋತಾಳೆ. ಸೊ ಹೀಗೆ ಮಾಡ್ಕೊತೀನಿ, ಓಕೆನಾ. ಸೊ ವೀಕ್ಲಿ ಒನ್ಸ್ ಅಂತೂ ಮಿನಿಮಮ್ ಮಾಡ್ತೀನಿ. ಕೆಲವೊಂದು ಸತಿ 2 ಸತಿ ಮಾಡಬೇಕಾಗತ್ತೆ. ಸೊ ಹಾಗೆ ನೇಲ್ ಕಟರ್ದು ಟ್ರಿಮ್ಮರ್ದು ನಾನು ಲಿಂಕ್ ಹಾಕಿರ್ತೀನಿ. ನೀವು ಯಾವುದಾದ್ರೂ ಒಂದು ತೊಗೋಬೇಕು ಅಂತ ಅಂದರೆ ಟ್ರಿಮ್ಮರ್ ಇಸ್ ದಿ ಬೆಸ್ಟ್ ಅಂತ ಅಂದ್ಕೋತೀನಿ. ಬಟ್ ನಿಮಗೆ ನನ್ನ ಮಗಳು ಥರ ಜಾಸ್ತಿ ನೇಲ್ ಗ್ರೋ ಆಗ್ತಿದೆ ಅಂತಂದರೆ ಐ ವುಡ್ ಸಜೆಸ್ಟ್ ಬೋತ್ ನೇಲ್ ಕಟರ್ ಆ್ಯಂಡ್ ಟ್ರಿಮ್ಮರ್. ಸೊ ಎರಡೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟ್ರಿಮ್ಮರ್ ಇನ್ನೊಂದು ಏನಂದರೆ ನಮಗೂ ಅದರಲ್ಲಿ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ದೊಡ್ಡವ್ರಿಗೂ. ಸೊ ನಮಗೂ ಯೂಸ್ ಆಗುತ್ತೆ, ಮಕ್ಳಿಗೂ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಗುಡ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಸ್ಟ್ ಪಂಪ್. ಸೊ ಇದು ಒಂಥರ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ನಾನೇನು ಮಾಡಿದೆ, ಎಲ್ಲರೂ ಹೇಳ್ತಿರ್ತಾರಲ್ವ, ಎಲ್ಲಾದರೂ ಹೋಗಬೇಕಂದ್ರೆ ಸಡನ್ನಾಗೆ ಪಂಪ್ ಮಾಡಿಟ್ಟಿರಬೇಕು, ಸೊ ಇಟ್ ಈಸ್ ಹೆಲ್ಪ್ಫುಲ್ ಅಂತ ಎಲ್ಲ ಅಂದ್ಬಿಟ್ಟು ನಾನು ನನ್ನ ಅಬಿ ಕಸಿನ್ನ ಕೇಳ್ಬಿಟ್ಟು ಫಿಲಿಪ್ಸ್ದು ಹಾಕಿದ್ದೆ. ಅದು ಏನಂದರೆ ಚಾರ್ಜ್ಗೆ ಹಾಕ್ಬಿಟ್ಟು ಅಲ್ಲೇ ಕುತ್ಕೊಂಡು ಪಂಪ್ ಮಾಡಬೇಕು, ನಾಟ್ ಆನ್ ದ ಗೋ ಪಂಪ್, ಎಲೆಕ್ಟ್ರಿಕ್ ಪಂಪ್ ಅಲ್ಲ, ಅದಕ್ಕೇನಂತಾರೆ
ಎಲೆಕ್ಟ್ರಿಕ್ ಪಂಪೇ, ಬಟ್ ಕುತ್ಕೊಂಡು ಇದು ಎಲ್ಲಿ ಪ್ಲಗ್ ಇರುತ್ತೆ ಅಲ್ಲೇ ಕುತ್ಕೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ಬೇಕಾಗಿತ್ತು, ಅಥವಾ ಫಿಕ್ಸ್ ಮಾಡಿದ್ರು ಒಟ್ನಲ್ಲಿ ಒಂದೇ ಕಡೆ ಕುತ್ಕೊಂಡೆ ಪಂಪ್ ಮಾಡಬೇಕಾಗಿತ್ತು. ಸೊ ನಾನೇನು ಮಾಡಿದೆ, ಇನಿಷಿಯಲಿ ನನಗೇನು ಎಲ್ಲೂ ಹೋಗ್ತಾ ಇರಲಿಲ್ಲ ಅಥವಾ ನೆಸೆಸಿಟಿ ಬಂದಿಲ್ಲ ಅಂತ ಆಲ್ಮೋಸ್ಟ್ ಒಂದು 1.5 months ನಾನು ಅವಳಿಗೆ ಬರೀ ಬ್ರೆಸ್ಟ್ ಫೀಡೇ ಮಾಡಿಸ್ತಾ ಇದ್ದೆ. ಅದಾದಮೇಲೆ ಎಲ್ಲೋ ಒಂದು ಸತಿ ಹೊರಗಡೆ ಹೋಗಬೇಕಾಗಿತ್ತು, ಪಂಪ್ ಮಾಡಿಕೊಟ್ರೆ ಮೇಡಮ್ ಕುಡಿತಾನೇ ಇಲ್ಲ. ಅದಾದಮೇಲೆ ಹೀಗೆ ವೀಡಿಯೋಸ್ ನೋಡಿದೆ, ಆಮೇಲೆ ಇವ್ರ ಸಜೆಷನ್ ಕೇಳಿದಾಗ ಎಲ್ಲರೂ ಹೇಳಿದ್ದು ಎವ್ರಿ ಡೇ ಟ್ರೈ ಮಾಡು ತೊಗೋತಾಳೆ ಅಂತ. 4 ಥರ ಬಾಟಲ್ ತರಿಸಿದ್ದೀನಿ, ಬಿಕಾಸ್ ಇದಾಗಲ್ವೇನೋ, ಇದು ಸೂಟ್ ಆಗ್ತಿಲ್ವೇನೋ ಅಂತ ಬೇರೆ ಬೇರೆ ಕಂಪನಿದು ಬಾಟಲ್ಸು. ಅದಾದಮೇಲೆ ಎಲ್ಲ ಥರ ಟ್ರೈ ಮಾಡಿದ್ವಿ. ಆಮೇಲೆ ಹೇಳಿದ್ರು ನೀವು ತಾಯಿದೀರು ಕೊಡಬಾರ್ದು ಫೀಡಿಂಗ್ ಬಾಟಲು, ಬೇರೆ ಅಪ್ಪಂಗೋ ಅಥವಾ ನಳಿ ಆಂಟಿಗೋ ಯಾರಿಗಾದ್ರೂ ಕೊಟ್ಟರೆ ನೀನು ಹತ್ರ ಇರಬಾರ್ದು, ಆವಾಗ ಶೀಲ್ ಟೇಕ್ ಇಟ್ ಅಂತ. ಸೊ ನಾನು ಪಾಪುನ ಆಂಟಿಗೆ ಕೊಟ್ಬಿಟ್ಟು ಅಡುಗೆ ಮನೇಲಿ ಹಚ್ಕೊಳ್ಳೋದು ಅಥವಾ ರೂಮಿಗೆ ಬಂದು ಕೂತ್ಕೊಳ್ಳೋದು, ಕುಡಿತಾಳೇನೋ ಅಂತ. ಯಾರು ಟ್ರೈ ಮಾಡಿದ್ರು, ಆಂಟಿ ಅಂತೂ ಪಾಪ ಒಂದು 15-20 ನಿಮಿಷ ಹಿಂಗೆ ಹಿಡ್ಕೊಂಡಿರೋರು. ನಾನು ಡೈಲಿ ಪಂಪ್ ಮಾಡಿ ಕೊಡೋದು, ಆಂಟಿ ಹಿಂಗೆ ಹಿಡ್ಕೊಳ್ಳೋದು, ಚೆಲ್ಲೋದು ಅಂತ ನಾಲ್ಗೆಲ್ಲೇ ನುಗ್ತಾಳೆ. ಆಮೇಲೆ ಕುಡಿಯೋದೇ ಇಲ್ಲ, ಹತ್ಬಿಡ್ತಾಳೆ. ಅದಾದಮೇಲೆ ಇನ್ನೊಂದೇನು ನೋಟಿಸ್ ಮಾಡಿದ್ವಿ ಅಂದರೆ, ಅವ್ಳಿಗೆ ಫೀಡಿಂಗ್ ಬಾಟ್ಲ್ ಕೊಟ್ಟರೆ ಇಲ್ಲಿ ಪೂರ್ತಿ ರ್ಯಾಷಸ್ ಆಗಿಬಿಡುತ್ತೆ. ಅಂದರೆ ರ್ಯಾಷಸ್ ಅಂದರೆ ಸುಮ್ಮನೆ ರೆಡ್ ಆಗಿಬಿಡುತ್ತೆ. ಒಂದು 15-20 minutes ಆದಮೇಲೆ ಅದಾಗದೇ ಹೊಟ್ಟೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ನೀವು ನಂಬಲ್ಲ, ಒಂದು 20-25 ದಿನ ಟ್ರೈ ಮಾಡಿದ್ವಿ. ಎವ್ರಿ ಡೇ ಡೈಲಿ ಪಂಪ್ ಮಾಡಿಕೊಡೋದು, ಬಾಟಲ್ ಕೊಡೋದು, ಪಂಪ್ ಮಾಡೋದು, ಬಾಟಲ್ ಕೊಡೋದು, ಹೀಗೆ ಮಾಡಿದ್ವಿ. ಡಿಂಟ್ ವರ್ಕ್ಔಟ್. ಸೊ ಈ ಟೈಮಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಇದು ಐ ಡೋಂಟ್ ನೋ, ನಾನು ಇದನ್ನು ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಅಂದರೆ ನಾನು ಆ ಪಂಪ್ ಮಾಡಿದಾಗೆಲ್ಲನೂ ನನಗೆ ಪಂಪ್ ಮಾಡಿ ಒಂದು ಸ್ವಲ್ಪ ದಿನಕ್ಕೆ ಈ ಸೈಡ್ ಮಾತ್ರ, ರೈಟ್ ಸೈಡ್ ಬ್ರೆಸ್ಟು ಪೇಯ್ನ್ ಬರೋದು ಶುರು ಆಗೋದು. ಆ್ಯಂಡ್ ಅದು ಪೇಯ್ನ್ ಬಂದು ಒಂದು 2 ದಿನಕ್ಕೆ, ಅಂದರೆ ಪೇಯ್ನ್ ಬಂದಾಗ ನಂಗೆ ಆ ಕಡೆ ಫೀಡ್ ಮಾಡ್ಸೋಕ್ಕೂ ಕಷ್ಟ ಆಗೋದು, ಏನೋ ಒಂಥರ ಪೇಯ್ನ್ ಅನ್ಸೋದು. ಕ್ರ್ಯಾಕ್ ಏನೂ ಆಗ್ತಾ ಇರಲಿಲ್ಲ, ಸುಮ್ಮನೆ ಪೇಯ್ನ್ ಅನ್ಸೋದು. ಆ್ಯಂಡ್ ಅದಾಗಿ ಒಂದು 2 ದಿನಕ್ಕೆ ಫುಲ್ ಹೈ ಫೀವರ್ ಬಂದ್ಬಿಡ್ತು. ಇದು 2 ಸತಿ ಆಯಿತು. ಸೊ ಒಂದು ಸತಿ ಪಂಪ್ ಮಾಡಿ ಒಂದು 2-3 ದಿನಕ್ಕೆ ಪೇಯ್ನ್ ಶುರು ಆಯಿತು. ಆಗ 2-3 ದಿನಕ್ಕೆ ಫೀವರ್ ಅಂದರೆ 103, ನಂಗೆ ಹೈಯೆಸ್ಟ್ 104 ಹೋಗಿದ್ದು. ಆ್ಯಂಡ್ ನೆನೆಸ್ಕೊಳ್ಳಿ, ಆ ಟೈಮಲ್ಲಿ ಪುಟ್ಟು ಮಗು ಫೀಡ್ ಮಾಡಿಸ್ತಾ ಇರಬೇಕು, ಸುಸ್ತಾಗಿ ಹೋಗ್ತಾ ಇದ್ದೆ ನಾನಂತೂ. ಮೆಡಿಸಿನ್ಸ್ ತೊಗೊಳಂಗಿಲ್ಲ, ಟ್ರೀಟ್ಮೆಂಟ್ ತೊಗೊಳಂಗಿಲ್ಲ. 2 ದಿನ ಅಂತೂ ಹಿಂಸೆ ಆಗೋಗೋದು. ಮತ್ತೆ 2 ದಿನ ಆದಮೇಲೆ ಸರಿ ಹೋಗ್ತಾ ಇದ್ದೆ, ಸರಿ ಮಾಡ್ಕೊತಾ ಇದ್ದೆ. ಸೊ ಹಿಂಗಾಗ್ತಿತ್ತು. ಮತ್ತು ನಾನು ಆ ಸತಿ ಏನೋ ಸರಿ ಹುಷಾರು ತಪ್ಪಿದ್ದೀನಿ, ಜ್ವರ ಬಂದಿದೆ, ಈ ಟೈಮಲ್ಲೆಲ್ಲ ಕಾಮನ್ ಅಲ್ಲ ಅಂತ ಸುಮ್ಮನಾದೆ. ಮತ್ತು ನೆಕ್ಸ್ಟ್ ಟೈಮ್ ಪಂಪ್ ಮಾಡಿದಾಗೂ ಹಾಗೆ ಆಯಿತು. 3ನೇ ಸತಿ ಪಂಪ್ ಮಾಡಿದಾಗ ಪೇಯ್ನ್ ಬರೋದು ಶುರು ಆಯಿತು. ನಾನು ಆವಾಗಲೇ ಚೆನ್ನಾಗೆ ಬಿಸಿನೀರು, ಪ್ರಿಕಾಷನರಿ ಮೆಷರ್ಸ್ ಏನೇನು ತೊಗೋಬೇಕೋ ತೊಗೊಬಿಟ್ಟೆ. ಸೊ ಆವಾಗ ಅಭಿ ಹೇಳಿದ್ದು, ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರು ಅದೇ ಹೇಳಿದ್ದು, ಈ ಕಡೆ ಲಂಪ್ ಥರ ಆಗ್ತಾಯಿದೆ, ಅದನ್ನು ಜಾಸ್ತಿ ಬಿಡಬಾರ್ದು, ಇಟ್ ಇಸ್ ನಾಟ್ ಹೆಲ್ದಿ. ಸೊ ಬಿಸಿನೀರು ಇಟ್ಕೊಳ್ಳೋದು, ಬಿಸಿ ಹಾಟ್ ಬ್ಯಾಗ್ ಇಟ್ಕೊಳ್ಳೋದು, ಅಥವಾ ಬಿಸಿನೀರು ಅದ್ರ ಮೇಲೆ ಹಾಕ್ಕೊಳ್ಳೋದು, ಅಥವಾ ಹಾಲನ್ನ ಪಂಪ್ ಔಟ್ ಮಾಡಿಬಿಡಿ, ನೀವೇ ಸ್ಕ್ವೀಸ್ ಔಟ್ ಮಾಡಿಬಿಡಿ ಅಂತೆಲ್ಲ. ಸೊ ಹಂಗೆ ಅದಾದಮೇಲೆ ನಾನು ಆ ಪಂಪ್ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ನಾನು ಅದೇ ಫಿಲಿಪ್ಸ್ದು ಯೂಸ್ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ನನ್ನ ಕಸಿನ್ ಹತ್ರ ಮಾತಾಡುವಾಗ ಶಿ ಸೆಡ್ ಇದು ಆನ್ ದ ಗೋ ಪಂಪ್ ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ಅನಿಸಿದೆ, ಟ್ರೈ ಮಾಡು ಅಂತ. ರಿವ್ಯೂನು ನೋಡಿದೆ, ಚೆನ್ನಾಗಿತ್ತು. ಸೊ ಐ ಥಾಟ್ ಓಕೆ, ಒಂದೇ ಕಡೆ ಕುತ್ಕೊಂಡು, ಬಿಕಾಸ್ ನನಗೆ ಅನ್ಸೋದು ಒಂದೇ ಕಡೆ ಕುತ್ಕೊಂಡು ಪಂಪ್ ಮಾಡೋದಕ್ಕಿಂತ ನಾನೇ ಫೀಡ್ ಮಾಡಿಸ್ಬಿಡ್ಬೋದಲ್ಲ, ಅಷ್ಟೇ ಟೈಮ್, ಇನ್ನೂ ಜಾಸ್ತಿ ಟೈಮೇ ಹಾಕಬೇಕಾಗ್ತಾ ಇದೆ ಅಲ್ಲಿ ಅಂತ. ಸರಿ ಅಂತ ಆನ್ ದ ಗೋ ಪಂಪ್ ತರಿಸ್ದೆ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಅದನ್ನು ತರಿಸ್ದೆ. ಅದು ಇಟ್ ಈಸ್ ವೆರಿ ಗುಡ್. ಅಂದರೆ ನಂಗೆ ಯಾವತ್ತೂ ಪೇಯ್ನ್ ಬರೋದು ಅಥವಾ ಏನು ಜ್ವರ ಬರೋದು ಯಾವತ್ತೂ ಆಗಿಲ್ಲ. ಆ್ಯಂಡ್ ಹಾಲೂ ಅಷ್ಟೇ ನೀಟಾಗಿ ಚೆನ್ನಾಗೆ ಬೇಗನೆ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇನ್ನೂ ಬೇಗ ಎಕ್ಸ್ಪ್ರೆಸ್ ಆಗುತ್ತೆ. ಆ್ಯಂಡ್ ಆರಾಮಾಗಿ ನಾನು ಕೆಲಸ ಮಾಡ್ಕೊಂಡು ನಾನು ಪಂಪ್ ಮಾಡಿ ಇಡ್ಬೋದು ಅಂತ. ಅದೂ ಮಾಡಿ ಟ್ರೈ ಮಾಡಿದೆ, ಮೇಡಮ್ ತೊಗೋತಾ ಇಲ್ಲ ಬಾಟಲ್ನ. ದಿಸ್ ಈಸ್ ಅಬೌಟ್ ದಿ ಪಂಪ್. ಸೊ ಹಾಗಾಗಿ ಇದು ಆನ್ ದ ಗೋ ಪಂಪ್ ಚೆನ್ನಾಗಿದೆ. ಪ್ರಾಬಬ್ಲಿ ನಿಮ್ಮ ಮಕ್ಳು ಯಾರಾದರೂ ಬಾಟಲ್ ಫೀಡಿಂಗ್ ತೊಗೊತಿದ್ರೆ ಇಟ್ ಈಸ್ ಗುಡ್. ನಾನು ಡಾಕ್ಟರ್ನ ಕೇಳಿದೆ, ಈ ಥರ ಬಾಟಲ್ ತೊಗೋತಾ ಇಲ್ಲ ಅಂದರೆ ಅವ್ರು ಹೇಳ್ತಾರೆ, ಎಷ್ಟೊಂದು ಜನ ಬ್ರೆಸ್ಟ್ ಫೀಡ್ ತೊಗೊಳ್ಳಲ್ಲ ಮಕ್ಕಳು ಅಂತ ಬರ್ತಾರೆ, ಅದಕ್ಕಿಂತ ಇದು ಎಷ್ಟೋ ವಾಸಿ, ತಲೆ ಕೆಡ್ಸ್ಕೊಬೇಡಿ, ಒಂದೊಂದು ಮಕ್ಕಳು ಹಾಗೆ ಅಂತ. ಆ್ಯಂಡ್ ನಳಿ ಆಂಟಿ ಹೇಳಿದ್ರು, ದನೂ ಬಾಟಲ್ ತೊಗೊಂಡಿಲ್ವಂತೆ ಚಿಕ್ಕವನಿದ್ದಾಗ. ದಿಸ್ ಈಸ್ ಅಬೌಟ್ ಎಲ್ಲ ಪ್ರಾಡಕ್ಟ್ಸ್ ಆ್ಯಂಡ್ ಎಲ್ಲ ಎಸೆನ್ಷಿಯಲ್ಸ್, ಬೇಬಿ ಎಸೆನ್ಷಿಯಲ್ಸ್. ಐ ಹೋಪ್ ಎಲ್ಲದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ. ನಾನೇನಾದರೂ ಮರ್ತೋಗಿದ್ದೀನಿ, ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ
ನನಗೆ ಇಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನದ್ರ ಬಗ್ಗೆ ಬೇಕು ಅಂತ. ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋಲಿ ನಾನು ಏನಾದರೂ ಜಾಸ್ತಿ ಮಿಸ್ ಮಾಡಿಬಿಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ವೀಡಿಯೋಲಿ ಅದನ್ನೆಲ್ಲ ಕವರ್ ಮಾಡ್ತೀನಿ, ಇಲ್ಲ ಅಲ್ಲಲ್ಲೇ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಕನ್ಸಿಸ್ಟೆಂಟಾಗಿ ಇವಾಗ ಇರೋಕ್ಕಾಗಿಲ್ಲ ಅಂತ ಅಂದ್ರೂ ನನಗೆ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಐ ಲವ್ ಯು ಆಲ್ ಸೋ ಮಚ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡಿದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇಲ್ಲಿವರೆಗೂ ನೀವೇನಾದರೂ ಈ ವಿಡಿಯೋ ನೋಡಿದ್ದೀರಾ ಅಂತ ಅಂದರೆ ಐ ಲವ್ ಯು ಸೋ ಮಚ್. ಆ್ಯಂಡ್ ನೀವು ಅಷ್ಟೇ ಒಂದು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ, ಒಂದು ಗ್ರೀನ್ ಕಲರ್ ಹಾರ್ಟ್ ಹಾಕಿ ಆ್ಯಂಡ್ ಐ ವಿಲ್ ಬಿ ವೆರಿ 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 ಹ್ಯಾಪಿ. ಬಾಯ್, ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಎಷ್ಟು ಖುಷಿ ಆಗ್ತಾಯಿದೆ. ನನ್ನ ಮಗಳು 41 ನಿಮಿಷ ರೆಕಾರ್ಡ್ ಮಾಡಿದ್ದೀನಿ, ನನ್ನ ಮಗಳು ಎದೊಳ್ಳೆ ಇಲ್ಲ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಬಾಯ್.